ಹಾಯ್ ಹಲೋ ನಮಸ್ಕಾರ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಸ್ವಾಗತ ಹಾಗೂ ನನ್ನ ನೆಚ್ಚಿನ 9ನೇ ತರಗತಿ ವಿದ್ಯಾರ್ಥಿಗಳಿಗೂ ಕೂಡ ಆಧಾರದ ಸ್ವಾಗತ. ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನನ್ನ ತರಗತಿಯನ್ನ ಶುರು ಮಾಡ್ತಾ ಇದ್ದೀನಿ. ನೋಡಿ, ಪ್ರತಿಯೊಂದು ಎಕ್ಸಾಮ್ಗೂ ಕೂಡ ಇದು ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೊ ಯಾವುದು? ಜೀವಕೋಶ. ಈ ಜೀವಕೋಶದ ಬಗ್ಗೆ ನಾನು ಏನ್ ಮಾಡ್ತಾ ಹೋಗ್ತೀನಿ ಅಂತಂದ್ರೆ ಸಂಕ್ಷಿಪ್ತವಾದಂತಹ ಒಂದು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ತಡ ಮಾಡೋದು ಬೇಡ, ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಅದರಲ್ಲಿ ಮೊದಲನೇ ಸ್ಲೈಡ್ ಜೀವಕೋಶವನ್ನ ಸಾಮಾನ್ಯವಾಗಿ ನಾವು ಏನಂತ ಕರಿತೀವಿ ಅಂತಂದ್ರೆ ಸೆಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸೆಲ್. ಏನಂತ ಕರಿತೀವಿ? ಸೆಲ್ ಅಂತ ಕರಿತೀವಿ. ಓಕೆ, ಈ ಜೀವಕೋಶವನ್ನ ಕಂಡಿಡಿದಿತ್ತು ಯಾರು ಅಂತಂದ್ರೆ, ಯಾರು ಜೀವಕೋಶವನ್ನ ಕಂಡಿಡಿದಿತ್ತು? ರಾಬರ್ಟ್ ಹುಕ್. ಎಷ್ಟಲ್ಲಿ ಪುಣ್ಯಾತ್ಮ ಕಂಡಿಡಿದಂಗೆ ಗೊತ್ತಾ? 1665ರಲ್ಲಿ ಇವನ್ ಕಂಡಿಡಿತಾನೆ. ಯಾರು? ರಾಬರ್ಟ್ ಹುಕ್. ಈ ರಾಬರ್ಟ್ ಹುಕ್ ಹೇಗೆ ಕಂಡಿಡಿತಾನೆ ಅಂತಂದ್ರೆ, ಒಂದು ಕಾರ್ಕ್ನ ತೆಳುವಾದ ಪದರದಿಂದ ಏನ್ ಮಾಡ್ತಾನೆ ಅಂತಂದ್ರೆ ಜೇನುಗೂಡನ್ನು ಹೋಲುವ ಸಣ್ಣ ಸಣ್ಣ ಕೋಣೆಗಳಂತಹ ರಚನೆಗಳನ್ನು ತಮ್ಮ ಸೂಕ್ಷ್ಮದರ್ಶಕದ ಯಂತ್ರದಿಂದ ಏನ್ ಮಾಡ್ತಾರೆ? ಗಮನಿಸ್ತಾರೆ. ಅಂದ್ರೆ ರಾಬರ್ಟ್ ಹುಕ್ ಹತ್ರ ಅವನ ಹತ್ರನೇ ಒಂದು ಸೂಕ್ಷ್ಮದರ್ಶಕ ಇರ್ತದೆ. ಆ ಸೂಕ್ಷ್ಮದರ್ಶಕವನ್ನ ಬಳಸ್ಕೊಂಡು ಕಾರ್ಕ್ನ ತೆಳುವಾದ ಪೊರೆ ಅಂತಂದ್ರೆ ಈ ಮರದ ತೊಗಟೆ, ಇಟ್ ಮೀನ್ಸ್ ಮರದ ತೊಗಟೆ, ಆ ಮರದ ತೊಗಟೆಯನ್ನ ತಗೊಂಡು ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಇಟ್ಟಾಗ ಅವನು ಯಾವ ತರ ಕಾಣ್ತೈತಿ ಅಂತಂದ್ರೆ ಜೇನಿನ ಗೂಡಿನ ತರ ಕಾಣ್ತೈತೆ. ಸೊ ಇಲ್ಲಿ ನೋಡಿಲಿ, ಈ ತರ ಕಾಣ್ತೈತಿ ಅವನಿಗೆ. ಸೊ ಈ ತರ ಕಾಣ್ತೈತೆ. ಸೊ ಆ ರಚನೆಗಳಿಗೆ ಏನಂತ ಹೆಸರಿಡ್ತಾನೆ ಅಂತಂದ್ರೆ ನಮ್ಮ ರಾಬರ್ಟ್ ಹುಕ್ ಸೆಲ್ ಎಂದು ಹೆಸರಿಡ್ತಾನೆ. ಹಾಗಾದ್ರೆ ಸೆಲ್ ಅಂತಂದ್ರೇನು? ಸಣ್ಣ ಕೋಣೆ. ಯಾಕೆ ಸಣ್ಣ ಕೋಣೆ ಅಂತ ಹೆಸರಿಡ್ತಾನೆ? ನೋಡಿಲಿ, ಈ ಪಾರ್ಟು ಒಂದೊಂದು ಭಾಗ ಅಲ್ವಾ. ಸೊ ಹಾಗಾಗಿ ಇದನ್ನ ಸಣ್ಣ ಕೋಣೆ ಅಂತ ಕರೀತಾರೆ. ನೋಡಿ, ಸೆಲ್ ಅನ್ನೋದು ಅಥವಾ ಯಾವ ಸೆಲ್ ಎನ್ನುವ ಪದ ಯಾವ ಭಾಷೆಯಿಂದ ಬಂದಿದೆ ಅಂತ ಕೇಳಿದ್ರೆ ಲ್ಯಾಟಿನ್ ಭಾಷೆಯಿಂದ ಬಂದಿದೆ ಅಂತ ಹೇಳಬೇಕು. ಲ್ಯಾಟಿನ್ ಭಾಷೆಯಿಂದ ಬಂದಿದೆ ಅಂತ ಹೇಳಬೇಕಾಗಿದೆ. ಸೆಲ್ ಅಂತಂದ್ರೆ ಜೀವಕೋಶ ಅಲ್ವಾ. ಸೊ ನೋಡಿ, ಇದೇ ಜೀವಕೋಶಗಳ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ಕೋಶೀಯ ಶಾಸ್ತ್ರ ಅಂತ ಕರಿತೀವಿ ಅಥವಾ ಜೀವಕೋಶ ಶಾಸ್ತ್ರ ಅಂತ ಕರಿತೀವಿ. ಅಕಸ್ಮಾತ್ ಈ ಜೀವಕೋಶದ ಬಗ್ಗೆ ಅಧ್ಯಯನ ಮಾಡುವಂತವರಿಗೆ ಏನಂತ ಕರೀತಾರೆ? ಸೆಲ್ ಬಯೋಲಜಿಸ್ಟ್ ಅಂತ ಕರೀತಾರೆ. ಈ ಸೆಲ್ ಬಗ್ಗೆ ಅಧ್ಯಯನ ಮಾಡುವಂತವರಿಗೆ ಏನಂತ ಕರೀತಾರೆ? ಸೆಲ್ ಬಯೋಲಾಜಿಸ್ಟ್. ವೆರಿ ವೆರಿ ಇಂಪಾರ್ಟೆಂಟ್ ಕಣ್ರಿ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ಇನ್ನು ರಾಬರ್ಟ್ ಹುಕ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನೋಡಿ, ಇವರು ಬ್ರಿಟನ್ ದೇಶಕ್ಕೆ ಸೇರ್ಕೊಳ್ತಾರೆ. ಮತ್ತೆ 1635ನೇ ಇಸ್ವಿಯಲ್ಲಿ ಇವರು ಜನ್ಮವನ್ನ ತಾಳ್ತಾರೆ. ಕೇವಲ 30 ವರ್ಷಕ್ಕೆ ಈ ಆವಿಷ್ಕಾರವನ್ನ ಮಾಡ್ತಾರೆ. ಜೀವಕೋಶ ಇದೆ ಅಂತ ಅಂದ್ಬಿಟ್ಟು ಕಂಡಿರ್ತಾರೆ. ಸೊ ಹಾಗಾದ್ರೆ ಇಲ್ಲಿ ಜೀವಕೋಶ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ನೋಡಿ, ಜೀವಕೋಶ ಅಂತಂದ್ರೇನು? ಜೀವಿಯ ಮೂಲಭೂತ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕಕ್ಕೆ ನಾವೇನಂತ ಕರಿತೀವಿ? ಜೀವಕೋಶ ಅಂತ ಕರಿತೀವಿ. ಒಂದು ಜೀವಿ ಇದೆ ಅಂತಂದ್ರೆ ಅದರ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕಕ್ಕೆ ನಾವೇನಂತ ಕರಿತೀವಿ? ಜೀವಕೋಶ ಅಂತ ಕರಿತೀವಿ. ಇಲ್ಲಿ ನೋಡ್ತಾ ಇದೀರಲ್ಲ ಈ ಚಿತ್ರ, ಇದು ಯಾವ ಜೀವಕೋಶ? ಸಸ್ಯ ಜೀವಕೋಶ. ವೆರಿ ವೆರಿ ಇಂಪಾರ್ಟೆಂಟ್ ಕಂಡು. ಇದು ಯಾವ ಜೀವಕೋಶ? ಸಸ್ಯ ಜೀವಕೋಶ. ನೆಕ್ಸ್ಟ್ ಹೋಗೋಣ ಬನ್ನಿ, ನೆಕ್ಸ್ಟ್ ಸ್ಲೈಡ್ಗೆ. ಎಸ್, ಈಗೇನಿದೆ? ಏಕಕೋಶ ಜೀವಿಗಳು ಇದೆ. ಈ ಸ್ಲೈಡ್ ಅಲ್ಲಿ ಏನಿದೆ ಅಂತಂದ್ರೆ ಏಕಕೋಶ ಜೀವಿಗಳು ಅಂತಿದ್ದಾವೆ. ನೋಡಿ, ಏಕಕೋಶ ಜೀವಿ ಅಂತಂದ್ರೇನು? ಏಕ ಅಂತಂದ್ರೇನು? ಒಂದೇ ಒಂದು ಕೋಶವನ್ನು ಹೊಂದಿರುವಂತಹ ಜೀವಿಗಳು. ಫಾರ್ ಎಕ್ಸಾಂಪಲ್, ಏಕಕೋಶ ಜೀವಿಗಳು ಅಂತಂದ್ರೆ ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಂತಹ ಜೀವಿಗಳಿಗೆ ನಾವೇನಂತ ಕರಿತೀವಿ? ಏಕಕೋಶ ಜೀವಿಗಳು ಅಂತ ಕರಿತೀವಿ. ಓಕೆನಾ? ಸೊ ಆ ಏಕಕೋಶ ಜೀವಿಗಳು ಯಾವ್ಯಾವ ಅಂತಂದ್ರೆ ಅಮೀಬಾ, ಕ್ಲಾಮಿಡೋಮೋನಸ್, ಪ್ಯಾರಾಮೀಸಿಯಮ್ ಮತ್ತೆ ಯೂಗ್ಲಿನಾ, ಇವೆಲ್ಲವೂ ಕೂಡ ಏನಾಗ್ತದೆ ಅಂತಂದ್ರೆ ಏಕಕೋಶ ಜೀವಿಗಳಾಗ್ತದೆ. ನೋಡಿ, ಇಲ್ಲಿ ಕಾಣ್ತೈತಲ್ಲ, ಆಕಾರನೇ ಇಲ್ಲ ಈ ಜೀವಿಗೆ. ಅಮೀಬಾ ಇದೇನಿದು? ಪ್ಯಾರಾಮೀಸಿಯಮ್ ಇದೇನಿದು? ಯೂಗ್ಲಿನಾ ಮತ್ತೆ ಕ್ಲಾಮಿಡೋಮೋನಸ್, ಇವೆಲ್ಲವೂ ಕೂಡ ಏನಾಗ್ತದೆ? ಏಕಕೋಶ ಜೀವಿಗಳಾಗ್ತದೆ. ಈ ಒಂದೇ ಒಂದು ಜೀವಕೋಶನೂ ಹೊಂದಿದೆ ಕಣ್ರಿ. ಇದು ನಮ್ಮಲ್ಲಿ ಸುಮಾರು 37.2 ಟ್ರಿಲಿಯನ್ ಗಟ್ಟಲೆ ಜೀವಕೋಶಗಳು ನಮ್ಮ ದೇಹದಲ್ಲಿದ್ದಾವೆ. ಎಷ್ಟಿದಾವೆ? 37.2 ಟ್ರಿಲಿಯನ್ ಗಟ್ಟಲೆ ಏನಿದಾವೆ? ಜೀವಕೋಶಗಳಿದಾವೆ ಕಣ್ರಿ. ಮತ್ತೆ ನಮ್ಮ ದೇಹದಲ್ಲಿ ಬ್ಯಾಕ್ಟೀರಿಯಾಗಳು ಕೂಡ ಸಾಮಾನ್ಯವಾಗಿ ಇದಾವೆ. ಸೊ ನೋಡಿ, ಅದರಲ್ಲಿ ಈಗ ಒಂದೇ ಒಂದು ಜೀವಕೋಶವನ್ನು ಹೊಂದಿರುವಂತಹ ಜೀವಿಗೆ ನಾವೇನಂತ ಕರಿತೀವಿ? ಏಕಕೋಶ ಜೀವಿ ಅಂತ ಕರಿತೀವಿ. ಇದು ಒಂದೇ ಒಂದು ಜೀವಕೋಶ ಉಸಿರಾಟ ಆಗಿರ್ಬೋದು, ಜೀರ್ಣಕ್ರಿಯೆ ಆಗಿರ್ಬೋದು, ವಿಸರ್ಜನೆ ಆಗಿರ್ಬೋದು, ಈ ಎಲ್ಲಾ ಕೆಲಸನೂ ಕೂಡ ಒಂದೇ ಒಂದು ಜೀವಕೋಶ ಮಾಡ್ತೈತೆ. ಅವು ಯಾವ್ಯಾವ ಅಂತಂದ್ರೆ ಅಮೀಬಾ ಅಂತ ಹೇಳ್ಬೋದು, ಪ್ಯಾರಾಮಿಸಿಯಂ ಅಂತ ಹೇಳ್ಬೋದು, ಮತ್ತೆ ಯೂಗ್ಲಿನಾ ಅಂತ ಹೇಳ್ಬೋದು. ನೋಡಿ, ಯೂಗ್ಲಿನಾ ಚಿತ್ರ ಏನಾದ್ರು ಕಾಣಿಸ್ಬೇಕಾ? ನೋಡಿ, ಈ ತರ ಇದೆ. ನೆಕ್ಸ್ಟ್ ಕ್ಲಾಮಿಡೋಮೋನಸ್. ನೆಕ್ಸ್ಟ್ ಸ್ಲೈಡ್ ಹೋಗೋಣ ಬನ್ನಿ, ಏನಿದೆ ನೋಡೋಣ. ಸೊ ಓಕೆ, ಎಸ್, ಇಲ್ಲೇನಿದೆ? ಬಹುಕೋಶೀಯ ಜೀವಿಗಳಂತ ಇದಾವೆ. ಏನು ಬಹುಕೋಶ ಜೀವಿ ಅಂತಂದ್ರೆ ಹಲವಾರು ಜೀವಕೋಶಗಳಿಂದ ಮಾಡಲ್ಪಟ್ಟಂತಹ ಜೀವಿಗಳಿಗೆ ನಾವೇನಂತ ಕರಿತೀವಿ? ಬಹುಕೋಶೀಯ ಜೀವಿಗಳಂತ ಕರಿತೀವಿ. ಹೌದು, ಈಗ ಇಲ್ಲಿರುವಂತಹ ಪ್ರಾಣಿಗಳು ಯಾವ ಬೆಕ್ಕಾಗಿರ್ಬೋದು, ನಾಯಿ ಆಗಿರ್ಬೋದು, ಇಲ್ಲಿರುವಂತಹ ಯಾವ ಪ್ರಾಣಿಗಳು ಕಾಣ್ತಿದಾವಲ್ಲ, ಸೊ ಎಲ್ಲವೂ ಕೂಡ ಬಹುಕೋಶೀಯ ಜೀವಿಗಳು. ವೆರಿ ವೆರಿ ಇಂಪಾರ್ಟೆಂಟ್ ಕಂಡ್ರಿ. ಯಾಕಂದ್ರೆ ಹಲವಾರು ಜೀವಕೋಶಗಳಿದಾವೆ. ಫಾರ್ ಎಕ್ಸಾಂಪಲ್, ನನ್ನ ಕೈ ಇದೆಯಲ್ಲ, ಈಗ ಇಲ್ಲಿ ಸ್ನಾಯು ಇದೆ. ಸೊ ಇಲ್ಲಿ ಸ್ನಾಯು ಜೀವಕೋಶಗಳಿದಾವೆ.
ಓಕೆನಾ. ಇಲ್ಲಿ ಸ್ನಾಯು ಜೀವಕೋಶಗಳು, ಇಲ್ಲಿ ಒಳಗಡೆ ಹರಿತಾ ಇರುವಂತ ರಕ್ತ, ಅಲ್ಲಿ ರಕ್ತ ಕೋಶ ಇದೆ. ಮತ್ತೆ ಈಗ ಫಾರ್ ಎಕ್ಸಾಂಪಲ್ ನರ ಕಾಣುತ್ತೆ, ಕೈಲಿ ಸಾಮಾನ್ಯವಾಗಿ ಏನು ನರ ಕಾಣುತ್ತೆ, ಇಲ್ಲಿ ಏನಿದೆ ನರಕೋಶಗಳಿದಾವೆ. ಅಂದ್ರೆ ನಮ್ಮ ದೇಹದಲ್ಲಿ ಹಲವಾರು ರೀತಿಯಲ್ಲಿ ಕೋಶಗಳಿದಾವೆ. ಸೊ ಅವ್ ಯಾವ ಕೋಶ ಅಂತಂತಂದ್ರೆ ಮೂಳೆ ಕೋಶ ಆಗಿರ್ಬೋದು, ರಕ್ತ ಕೋಶ ಆಗಿರ್ಬೋದು, ನರಕೋಶ ಆಗಿರ್ಬೋದು, ಕೊಬ್ಬು ಕೋಶ ಆಗಿರ್ಬೋದು, ಅಂಡಾಣು ಆಗಿರ್ಬೋದು, ವೀರ್ಯಾಣು ಆಗಿರ್ಬೋದು, ಇವೆಲ್ಲವೂ ಕೂಡ ಜೀವಕೋಶಗಳೇ. ಬಟ್ ಬೇರೆ ಬೇರೆ ತರ ಇರುವಂತಹ ಜೀವಕೋಶಗಳು ನಮ್ಮಲ್ಲಿ ಇದೆ. ಅವೆಲ್ಲವೂ ಕೂಡ ಬೇರೆ ಬೇರೆ ಕಾರ್ಯವನ್ನ ಮಾಡ್ತಾ ಇದ್ದಾವೆ. ಇದು ನೀವು ನೆನ್ಪಿಟ್ಕೊಂಡಿರಿ. ಕಮ್ ಟು ದಿ ನೆಕ್ಸ್ಟ್ ಸ್ಲೈಡ್. ಬಹುಕೋಶೀಯ ಜೀವಿಗಳು, ಅದೇ ವಿಷಯ ಇಲ್ಲಿ ಹೇಳಿದ್ದಾರೆ. ಈ ಜೀವಿಗಳು ಬೇರೆ ಬೇರೆ ಕಾರ್ಯ ನಿರ್ವಹಿಸಲು ಪ್ರತ್ಯೇಕ ಜೀವಕೋಶಗಳು ಇದಾವೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ರಕ್ತ ಸಂಚಾರಕ್ಕೆ ರಕ್ತಕೋಶ ಇರಬೇಕು, ಹೌದಲ್ವಾ. ಅದು ಬಿಟ್ಬಿಟ್ಟು ನರಕೋಶ ಅಲ್ಲಿಗೆ ಸಪೋರ್ಟ್ ಮಾಡಲ್ಲ, ಬಟ್ ಕೋಆರ್ಡಿನೇಟ್ ಇರುತ್ತೆ, ಸಂಬಂಧ ಇರುತ್ತೆ. ಬಟ್ ನರಕೋಶ ಬೇರೆ, ರಕ್ತಕೋಶ ಬೇರೆ, ಅದ್ರ ಕಾರ್ಯನೇ ಬೇರೆ, ಈ ನರಕೋಶದ ಕಾರ್ಯನೇ ಬೇರೆ, ಹೌದಲ್ವಾ. ಮೂಳೆ ಕೋಶ ಬೇರೆ. ಅದಾದ್ಮೇಲೆ ಅಂಡಾಣು, ವೀರ್ಯಾಣು, ಅವು ಕೂಡ ಏನು ಸಾಮಾನ್ಯವಾಗಿ ಅವು ಕೂಡ ಜೀವಕೋಶಗಳು. ಅವು ಕೂಡ ಏನ್ ಮಾಡ್ತಿದ್ದಾವೆ, ಅದರದೇ ಆದಂತಹ ಕಾರ್ಯವನ್ನ ಮಾಡ್ತಾ ಇದ್ದಾವೆ. ಓಕೆನಾ. ನೆಕ್ಸ್ಟ್ ಸ್ಲೈಡ್ ಹೋಗೋಣ ಬನ್ನಿ. ಎಸ್, ಈಗ ಜೀವಕೋಶಗಳಲ್ಲಿ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ನಾವು ಜೀವಕೋಶಗಳಲ್ಲಿ ಪ್ರಮುಖವಾಗಿ ನಾವು ಏನ್ ಕಾಣ್ತೀವಿ ಅಂತಂದ್ರೆ ಕಣದಂಗಗಳನ್ನ ಕಾಣ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಏನ್ ಕಾಣ್ತೀವಿ, ಕಣದಂಗಗಳನ್ನ ಕಾಣ್ತೀವಿ. ಏನ್ ಕಣದಂಗಗಳು ಅಂತಂದ್ರೆ ಏನ್ ಕಣದಂಗಗಳು ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಜೀವಕೋಶದಲ್ಲಿ ನಿರ್ದಿಷ್ಟ ಕಾರ್ಯಗಳನ್ನು ನಿರ್ವಹಿಸುವ ಜೀವಂತ ರಚನೆಗಳಿಗೆ ಕಣದಂಗಗಳು ಅಂತ ಕರೀತಾರೆ. ಏನಂತ ಕರೀತಾರೆ, ಕಣದಂಗಗಳು. ಅಂದ್ರೆ ಜೀವಕೋಶದಲ್ಲಿ ನಿರ್ದಿಷ್ಟ ಕಾರ್ಯಗಳನ್ನು ನಿರ್ವಹಿಸುವಂತಹ ಜೀವಂತ ರಚನೆಗಳು. ಒಂದು ಜೀವಕೋಶ ಇದೆ ಅಂತಂತಂದ್ರೆ ಆ ಜೀವಕೋಶದೊಳಗಡೆ ಯಾವ್ದಾದ್ರು ಕಾರ್ಯ ನಿರ್ವಹಿಸ್ತಾ ಇದ್ದಾವೆ ಅಂತಂತಂದ್ರೆ ಆ ಕಾರ್ಯ ನಿರ್ವಹಿಸ್ತಿರುವಂತಹ ರಚನೆಗಳಿಗೆ ನಾವೇನಂತ ಕರಿತಿದ್ವಿ, ಈ ಕಣದಂಗಗಳು ಅಂತ ಕರಿತಿದ್ವಿ. ನೋಡಿ, ಇದು ಗಾಲ್ಗಿ ಸಂಕೀರ್ಣ. ಇದೇನಿದು, ಇದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇದು ಕೂಡ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇದು ರೈಬೋಸೋಮು, ಇದು ನ್ಯೂಕ್ಲಿಯಸ್, ಇದು ಸೆಲ್ ಮೆಂಬ್ರೇನು ಅಂದ್ರೆ ಕೋಶ ಪೊರೆ ಅಂತ. ಇದು ಲೈಸೋಸೋಮು, ಇದು ರಸದಾನಿ. ಇದೇನಿದು, ಇದು ಸೆಂಟ್ರಿಯೋಲು. ಇದೇನಿದು ಸ್ಕೆಲಿಟಾನು. ಇದೇನಿದು ಮೈಟೋಕಾಂಡ್ರಿಯಾ. ಇವೆಲ್ಲದ್ರ ಬಗ್ಗೆನೂ ಕೂಡ ನಾನು ಹೇಳ್ತೀನಿ ಇವಾಗ. ಬನ್ನಿ. ಎಸ್, ಇದೇ ಕಣದಂಗಗಳ ಬಗ್ಗೆ ಇನ್ನೂ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ. ಇಲ್ಲೇನಿದೆ ಸಾಮಾನ್ಯವಾಗಿ ಕಣದಂಗಗಳು ಅಂತಂದ್ರೆ ನೋಡಿಲಿ, ಉದಾಹರಣೆ, ಕಣದಂಗಗಳು ಜೀವಕೋಶದೊಳಗೆ ಹೊಸ ವಸ್ತುವನ್ನು ತಯಾರಿಸ್ತವಂತೆ. ಹೌದು, ಒಂದು ಜೀವಕೋಶದಲ್ಲಿ ಹೊಸ ವಸ್ತುವನ್ನು ತಯಾರಿಸ್ತವೆ ಮತ್ತೆ ಉತ್ಪತ್ತಿಯಾದ ತ್ಯಾಜ್ಯ ವಸ್ತುಗಳನ್ನು ಏನ್ ಮಾಡ್ತವೆ, ಹೊರ ಹಾಕ್ತವೆ. ಈ ಕಣದಂಗಗಳ ಇದು ಪ್ರಮುಖ ಕಾರ್ಯವಾಗಿದೆ. ಕಮ್ ಟು ದ ನೆಕ್ಸ್ಟ್ ಸ್ಲೈಡ್. ಇಲ್ಲಿ ಏನಿದೆ ಅಂತಂದ್ರೆ ಜೀವಕೋಶದ ರಚನೆ. ಓಕೆ, ಈಗ ಜೀವಕೋಶ ರಚನೆ ಅಂತ ಬಂದ ತಕ್ಷಣ ನಮ್ಗೆ ಎಷ್ಟು ಭಾಗಗಳು ನೆನಪಾಗ್ಬಿಡ್ಬೇಕು ಅಂತಂದ್ರೆ ಎಷ್ಟು ಭಾಗಗಳು, 3 ಭಾಗಗಳು ನೆನಪಾಗಬೇಕು. ಅದರಲ್ಲಿ ಕೋಶಪೊರೆ ಒಂದು, ಕೋಶ ದ್ರವ್ಯ ಒಂದು, ಇನ್ನೊಂದೇನು ಕೋಶ ಕೇಂದ್ರ ಒಂದು. ಫಾರ್ ಎಕ್ಸಾಂಪಲ್ ಇದನ್ನ ನಾವು ಉಷ್ಟ್ರ ಪಕ್ಷಿಯ ಮೊಟ್ಟೆ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಈ ಉಷ್ಟ್ರ ಪಕ್ಷಿಯ ಮೊಟ್ಟೆ ಅಂತಂತಂದ್ರೆ ಇದು ಕೋಶಪೊರೆ ಆಗಿರ್ತದೆ ಕಣ್ರಿ. ಇದೇನಾಗಿರ್ತದೆ, ಇದು ಕೋಶಪೊರೆ ಆಗಿರ್ತದೆ. ಇದು ಭಂಡಾರ ಅಂತ ನಾವು ಅಂತೀವಲ್ಲ ಸಾಮಾನ್ಯವಾಗಿ, ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಕೋಶ ಕೇಂದ್ರ ಅಂತ ಕರಿತೀವಿ. ಇಲ್ಲಿ ಸಾಮಾನ್ಯವಾಗಿ ದ್ರವ ಪದಾರ್ಥ ಇರ್ತದಲ್ಲ, ಸೊ ಈ ದ್ರವ ಪದಾರ್ಥಕ್ಕೆ ನಾವೇನಂತ ಕರಿತೀವಿ, ಕೋಶ ದ್ರವ್ಯ ಅಂತ ಕರಿತೀವಿ. ಇದ್ರ ಬಗ್ಗೆ ಹೇಳ್ತೀನಿ, ಮುಂದೆ ಬನ್ನಿ. ಎಸ್, ಕೋಶಪೊರೆ ಬಗ್ಗೆ ಇವಾಗ ನಾವು ಬಂದು ವೆರಿ ವೆರಿ ಇಂಪಾರ್ಟೆಂಟ್. ಎಸ್, ಈಗ ಕೋಶಪೊರೆ ಬಂದು ಅಲ್ವಾ. ಸೊ ನಾನು ಕೋಶಪೊರೆ ಈಗ ಉಷ್ಟ್ರಪಕ್ಷ ಮೊಟ್ಟೆ ಇದೆ ಅಂತ ಹೇಳಿದ್ನಲ್ಲ, ಈ ಪಾರ್ಟಿಗೆ ನಾವು ಕೋಶಪೊರೆ ಅಂತ ಕರಿತೀವಲ್ಲ. ಸೊ ಈ ಕೋಶಪೊರೆ ಏನಕ್ಕೆ ಬೆನಿಫಿಟ್ ಅಂತಂದ್ರೆ, ಈ ಜೀವಕೋಶದ ಒಳಗಿರುವಂತಹ ಒಂದು ಕಣದಂಗಗಳನ್ನ ಏನ್ ಮಾಡ್ತದೆ ಅಂತಂದ್ರೆ ಈ ಕೋಶಪೊರೆ ರಕ್ಷಣೆ ಮಾಡ್ತದೆ. ಇದ್ರ ಒಳಗಡೆ ಕಣದಂಗಗಳು ಇರ್ತಾವಲ್ಲ, ಸೊ ಈ ಕಣದಂಗಗಳನ್ನ ರಕ್ಷಣೆ ಮಾಡ್ತದೆ. ಅಷ್ಟೇ ಅಲ್ಲ, ಈಗ ಜೀವಕೋಶವನ್ನ ಕಂಡಿಡುತ್ತೆ ಯಾರು, ರಾಬರ್ಟ್ ಹುಕ್, ಹೌದಲ್ವಾ. ಈ ಕೋಶಪೊರೆ ಕಂಡಿಡುತ್ತೆ ಯಾರು, ಇದು ಕೂಡ ಅವನೇಯ. ವೆರಿ ವೆರಿ ಇಂಪಾರ್ಟೆಂಟ್ ಕಂಟ್ರಿ. ಮತ್ತೆ ಈ ಕೋಶಪೊರೆ ಸಸ್ಯ ಜೀವಕೋಶದಲ್ಲೂ ಕಂಡು ಬರ್ತದೆ, ಪ್ರಾಣಿ ಜೀವಕೋಶದಲ್ಲೂ ಸಾಮಾನ್ಯವಾಗಿ ಕಂಡು ಬರ್ತದೆ. ಬಟ್ ಇಲ್ಲಿ ಅರೆವ್ಯಾಪ್ಯ ಪೊರೆ ಅಂತ ಕೊಟ್ಟಿದ್ದಾರೆ. ವಾಟ್ ಇಸ್ ದ ಮೀನ್ ಬೈ ಅರೆವ್ಯಾಪ್ಯ ಪೊರೆ? ಇಟ್ ಮೀನ್ಸ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಕರಿತೀವಿ. ಏನ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತಂದ್ರೆ ಇದು ಜೀವಕೋಶದ ಒಳ ಹೋಗುವ ಹಾಗೂ ಹೊರಬರುವ ಕೆಲವು ವಸ್ತುಗಳ ಚಲನೆಯನ್ನ ನಿಯಂತ್ರಿಸುತ್ತದೆ. ಸೊ ಹಾಗಾಗಿ ಕೋಶಪೊರೆಯನ್ನ ಅರೆವ್ಯಾಪ್ಯ ಪೊರೆ ಅಂತ ಕರೀತಾರೆ. ನೋಡಿಲಿ, ಕೋಶಪೊರೆಗೆ ಇರುವಂತಹ ಇನ್ನೊಂದು ಹೆಸರು ಅರೆವ್ಯಾಪ್ಯ ಪೊರೆ, ಅಲಿಯಾಸ್ ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್ ಅಂತ ಕರೆಯೋದಕ್ಕೆ ಕಾರಣ ಜೀವಕೋಶದ ಒಳಗೆ ಬರುವ ಮತ್ತೆ ಹೊರಗೆ ಹೋಗುವಂತ ವಸ್ತುಗಳನ್ನ ಏನ್ ಮಾಡ್ತೈತೆ, ನಿಯಂತ್ರಣ ಮಾಡ್ತೈತೆ. ಅದಕ್ಕಾಗಿ ಇದನ್ನ ಅರೆವ್ಯಾಪ್ಯ ಪೊರೆ ಅಂತ ಕರೀತಾ ಇದ್ದಾರೆ. ಇದೇ ಅರೆವ್ಯಾಪ್ಯ ಪೊರೆ ಏನೇನು ರಕ್ಷಣೆ ನೋಡಿ, ಇಲ್ಲಿ ಕೋಶಪೊರೆ ಆಯ್ತಲ್ವಾ. ಈ ಅರೆವ್ಯಾಪ್ಯ ಪೊರೆ ಅಂತ ಹೇಳ್ದೆ ಅಲ್ವಾ, ಈ ಜಾಗದಲ್ಲಿ ಇದೆ ನೋಡಿ. ಈ ಜಾಗದಲ್ಲಿ ಅರೆವ್ಯಾಪ್ಯ ಪೊರೆ ಅಂತ ಇದೆ ನೋಡಿ. ಈಗ ಒಂದು ಜೀವಕೋಶ ಅಂದ ತಕ್ಷಣ ಇಲ್ಲಿ ಸಾಮಾನ್ಯವಾಗಿ ಏನಿದೆ, ಸೆಲ್ ವಾಲ್ ಇದೆ. ಇದನ್ನೇ ನಾವು ಕೋಶಪೊರೆ ಅಂತ ಕರಿತೀವಿ. ಇದ್ರ ಒಳಗಡೆ ಏನೈತೆ, ಇದೊಂದು ಜೀವಕೋಶ ಕಂಡು, ಇದ್ರ ಒಳಗಡೆ
ಮೈಟೋಕಾಂಡ್ರಿಯಾ ಐತೆ, ರಸದಾನಿ ಐತೆ, ಅದಾದ್ಮೇಲೆ ನ್ಯೂಕ್ಲಿಯಸ್ ಐತೆ, ಪೆರಿಪ್ಲಾಸಮ್ ಐತೆ, ಪೆರೋಕ್ಸಿಸೋಮ್ ಐತೆ. ಸೊ ಇವೆಲ್ಲವೂ ಕೂಡ ಏನ್ ಮಾಡ್ತೈತೆ ಅಂತಂದ್ರೆ ನಮ್ಮ ಕೋಶಪರೆ ರಕ್ಷಣೆ ಮಾಡ್ತಾ ಐತೆ. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಕಡೆ. ಇದು ಜೀವಕೋಶ. ಈ ಸೆಲ್ ವಾಲ್ನೇ ನಾವೇನಂತ ಕರಿತಾ ಇದೀವಿ, ಕೋಶಪರೆ ಅಂತ ಕರಿತಾ ಇದೀವಿ, ಅಲಿಯಾಸ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಲೈಡ್ ಹೋಗೋಣ ಬನ್ನಿ. ಸೊ ಇದೇ ಕೋಶಪರ್ಯದಲ್ಲಿ ಏನಾಗ್ತದೆ ಅಂತಂದ್ರೆ ಒಂದು 3 ಕ್ರಿಯೆಗಳು ನಡೀತದೆ ಕಣ್ರಿ. ಅದು ಅಭಿಸರಣೆ ನಡೀತದೆ, ವಿಸರಣೆ ಸಾಮಾನ್ಯವಾಗಿ ನಡೀತದೆ. 3 ಕ್ರಿಯೆಗಳು, ಅದರಲ್ಲಿ ಸಮಸಾರತೆ ದ್ರಾವಣ, ಅಧಿಕ ಸಾರತೆ ದ್ರಾವಣ ಅಂತ ಬರ್ತದೆ. ಬಟ್ ಅದ್ ಬೇಡ, ಈಗ ಕೋಶಪರ್ಯದಲ್ಲಿ ವಿಸರಣೆ ಕ್ರಿಯೆ ಅಂತ ಬರ್ತದೆ. ವಿಸರಣೆ ಕ್ರಿಯೆ ಅಂತ ಏನ್ ವಿಸರಣೆ ಕ್ರಿಯೆ ಅಂತಂದ್ರೆ ನೋಡಿಲಿ, ವಸ್ತುಗಳು ಅಧಿಕ ಸಾರತೆಯ ಪ್ರದೇಶದಿಂದ ಕಡಿಮೆ ಸಾರತೆಯ ಪ್ರದೇಶಕ್ಕೆ ಅರೆವ್ಯಾಪ್ಯ ಪೊರೆಯ ಮೂಲಕ ಚಲಿಸುವುದನ್ನು ನಾವೇನಂತ ಕರಿತೀವಿ ಅಂತಂದ್ರೆ ವಿಸರಣೆ ಅಂತ ಕರಿತೀವಿ. ಇಲ್ಲಿ ಈ ಕಾನ್ಸೆಪ್ಟ್ ಅನ್ನು ನಾವು ಅರ್ಥ ಮಾಡ್ಕೋಬೇಕು. ಏನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ವಸ್ತುಗಳು ಅಂತ ಹೇಳ್ತಿದ್ದಾರೆ. ಏನಂತ ಹೇಳ್ತಿದ್ದಾರೆ, ವಸ್ತುಗಳು ಅಧಿಕ ಸಾರತೆಯಿಂದ, ಫಾರ್ ಎಕ್ಸಾಂಪಲ್ ಇಲ್ಲಿ ಕಾಣ್ತಿದೆಯಲ್ಲ, ಇದೇನಿದು ವಸ್ತುಗಳು. ಇದು ಕೂಡ ಏನು, ಇದು ಸಾಮಾನ್ಯವಾಗಿ ನೀರ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಈ ವಸ್ತುಗಳು ಜಾಸ್ತಿ ಇದಾವೆ ಒಂದ್ ಕಡೆಗೆ, ಇದು ಅಧಿಕ ಸಾರತೆ ಅಂತ. ಈ ಅಧಿಕ ಸಾರತೆಯಿಂದ ಕಡಿಮೆ ಸಾರತೆಯ ಕಡೆಗೆ ಚಲಿಸುವುದಕ್ಕೆ ನಾವೇನಂತ ಕರಿತೀವಿ, ವಿಸರಣೆ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್, ಹೌದಲ್ವಾ? ಇಲ್ಲಿರೋ ವಸ್ತುಗಳು ಅಧಿಕ ಸಾರತೆಯಿಂದ ಕಡಿಮೆ ಸಾರತೆ ಕಡೆಗೆ ಚಲಿಸ್ತಾ ಇದಾವೆ. ಈಗ ಏನಾಗಿದೆ, ಇಲ್ಲಿ ಫುಲ್ ಚಲಿಸಾಗೈತೆ. ಇವಾಗ ಏನಾಗೈತೆ, ಈ ಡಯಾಗ್ರಾಮ್ ಅಲ್ಲಿ ಫುಲ್ ಚಲಿಸಾಗೈತೆ. ಬಟ್ ಅಭಿಸರಣೆ ಅಂತ ಏನಾದ್ರು ಕೇಳಿದ್ರೆ ಅಲ್ಲಿ ವಸ್ತುಗಳಂತ ಹೇಳಬಾರ್ದು, ನೀರಿನ ಅಣುಗಳು ಅಧಿಕ ಸಾರತೆಯಿಂದ ಕಡಿಮೆ ಸಾರತೆಯ ಕಡೆಗೆ ಚಲಿಸುವುದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಅಭಿಸರಣೆ ಅಂತ ಕರಿತೀವಿ. ವಿಸರಣೆಗೂ ಅಭಿಸರಣೆಗೂ ವ್ಯತ್ಯಾಸ ಎರಡೇ ನೆನ್ಪಿಟ್ಕೊಂಡಿರ್ಬೇಕು. ವಿಸರಣೆ ಅಂತಂದ್ರೆ ವಸ್ತುಗಳು, ಅಭಿಸರಣೆ ಅಂತಂದ್ರೆ ನೀರಿನ ಅಣು. ನೆಕ್ಸ್ಟ್ ಸ್ಲೈಡ್ ಹೋಗೋಣ ಬನ್ನಿ. ಎಸ್, ಇದೇ ವಿಸರಣೆ ಕ್ರಿಯೆ. ಅಂದ್ರೆ ವಸ್ತುಗಳು ಅಂತಂದ್ರೆ ಯಾವ್ಯಾವು, ಕಾರ್ಬನ್ ಡೈಆಕ್ಸೈಡ್ ಕಣ್ರಿ. ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಆಕ್ಸಿಜನ್. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಧಿಕ ಸಾರತೆಯಿಂದ ಕಡಿಮೆ ಸಾರತೆ ಕಡೆಗೆ ಚಲಿಸ್ತವೆ. ಸೊ ಇದಕ್ಕೆ ನಾವು ಏನಂತ ಕರಿತಿದೀವಿ, ವಿಸರಣೆ ಕ್ರಿಯೆ ಅಂತ ಕರಿತಾ ಇದೀವಿ. ನೆಕ್ಸ್ಟ್ ಸ್ಲೈಡ್ ಬರೋಣ. ಏನಿದು ಅಭಿಸರಣೆ. ಈಗ ತಾನೇ ಹೇಳ್ದೆ ಅಲ್ವಾ, ಅಭಿಸರಣೆ ಅಂತಂದ್ರೇನು, ನೀರಿನ ಅಣುಗಳು ಅಧಿಕ ಸಾರತೆ ಪ್ರದೇಶದಿಂದ ಕಡಿಮೆ ಸಾರತೆಯ ಪ್ರದೇಶಕ್ಕೆ ಅರೆವ್ಯಾಪ್ಯ ಪೊರೆಯ ಮೂಲಕ, ನೋಡಿಲಿ, ಅರೆವ್ಯಾಪ್ಯ ಪೊರೆಯ ಮೂಲಕ, ಇದು ಅರೆವ್ಯಾಪ್ಯ ಪೊರೆ, ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ. ಸೊ ಈ ಪೊರೆಯ ಮೂಲಕ ಚಲಿಸುವುದಕ್ಕೆ ನಾವೇನಂತ ಕರಿತೀವಿ, ಅಭಿಸರಣೆ ಅಂತ ಸಾಮಾನ್ಯವಾಗಿ ಕರಿತೀವಿ. ನೆಕ್ಸ್ಟ್ ಸ್ಲೈಡ್ ಹೋಗೋಣ ಬನ್ನಿ. ಎಸ್, ಇದೇ ಅಭಿಸರಣೆ ಕ್ರಿಯೆ. ನೀರಿನಲ್ಲಿ ಕರಗಿರುವ ವಸ್ತುಗಳು ಪ್ರಮಾಣವು ಕೋಶಪೊರೆಯ ಮೂಲಕ ಚಲಿಸುವ ನೀರಿನ ಮೇಲೆ ಏನಾಗ್ತದೆ, ಪ್ರಭಾವ ಬೀರ್ತದೆ. ನೆಕ್ಸ್ಟ್, ಸಿಹಿ ನೀರಿನ ಏಕಕೋಶ ಜೀವಿಗಳು ನೀರನ್ನು ಪಡೆದುಕೊಳ್ಳುತ್ತವೆ. ಸಿಹಿ ನೀರಿನ ಏಕಕೋಶ ಜೀವಿಗಳು ಏನ್ ಮಾಡ್ತವೆ, ನೀರನ್ನ ಪಡೆದುಕೊಳ್ತವೆ. ಹೇಗೆ ಏಕಕೋಶ ಜೀವಿಗಳು ಮತ್ತೆ ಬಹುಕೋಶ ಜೀವಿಗಳಂತ ಬರ್ತಾವಲ್ಲ, ಅದ್ರ ವ್ಯತ್ಯಾಸಗಳು ನೆಕ್ಸ್ಟ್ ಸ್ಲೈಡ್ ಆಯ್ತಾ ನೋಡೋಣ. ಸೊ ಇಲ್ಲ ಅಂತಂತಂದ್ರೆ ಹಾಗೆ ಹೇಳ್ತೀನಿ ನಾನೇ ವ್ಯತ್ಯಾಸಗಳು. ಇಲ್ಲ, ಈಗ ಹಾಗೆ ಬರ್ದಿಟ್ಕೊಳ್ಳಿ ನೀವು. ನೋಡಿ, ನಾವು ಏಕಕೋಶ ಜೀವಿಗಳು ಅಂತ ಈಗ ಜಸ್ಟ್ ನಾವೇನ್ ಮಾಡೋಣ ಅಂತಂದ್ರೆ ಕನ್ಸಿಡರ್ ಮಾಡ್ಕೊಳ್ಳೋಣ. ಈಗ ಏಕಕೋಶ, ಈ ಕಡೆ ಏಕಕೋಶ ಜೀವಿಗಳು, ಈ ಕಡೆ ಏಕಕೋಶ ಜೀವಿಗಳು, ಈ ಕಡೆ ಏನಂತ ಅನ್ಕೊಳ್ಳೋಣ, ಬಹುಕೋಶ ಜೀವಿಗಳಂತ ಅನ್ಕೊಳ್ಳೋಣ. ಸೊ ವ್ಯತ್ಯಾಸಗಳು ಏನಾದ್ರು ಕೇಳಿದ್ರೆ, ಏಕಕೋಶ ಜೀವಿಗಳು ಅಂದ್ರೆ ಒಂದೇ ಒಂದು ಜೀವಕೋಶಗಳಿಂದ ಮಾಡಲ್ಪಟ್ಟಿರುವಂತಹ ಜೀವಿಗೆ ಏಕಕೋಶ ಜೀವಿ ಅಂತ ಕರಿತೀವಿ. ಹಲವಾರು ಜೀವಕೋಶಗಳಿಂದ ಮಾಡಲ್ಪಟ್ಟಿರುವಂತಹ ಜೀವಿಗೆ ನಾವು ಬಹುಕೋಶ ಜೀವಿ ಅಂತ ಕರಿತೀವಿ. ಈ ಏಕಕೋಶ ಜೀವಿಗಳಲ್ಲಿ ದೇಹ ಏನಾಗಿರ್ತದೆ, ಸರಳವಾಗಿರ್ತದೆ. ದೇಹದ ರಚನೆ ಸರಳವಾಗಿರ್ತದೆ. ಇದರಲ್ಲಿ ದೇಹದ ರಚನೆ ಏನಾಗಿರ್ತದೆ, ಸಂಕೀರ್ಣವಾಗಿರ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ದೇಹದ ರಚನೆ ಹೇಗಿರ್ತದೆ, ಸಂಕೀರ್ಣವಾಗಿರ್ತದೆ. ಮತ್ತೆ ಏಕಕೋಶ ಜೀವಿಗಳ ಬೆಸ್ಟ್ ಎಕ್ಸಾಂಪಲ್ ಅಮೀಬಾ, ಯೂಗ್ಲಿನಾ, ಮತ್ತೆ ಇನ್ನೇನೇನು ಪ್ಯಾರಾ ಮೀಸಿಯಂ. ಈ ಕಡೆ ಬಂದ್ರೆ ಶಿಲೀಂಧ್ರಗಳಾಗಿರ್ಬೋದು, ಶೈವಲಗಳಾಗಿರ್ಬೋದು, ಮನುಷ್ಯ ಆಗಿರ್ಬೋದು, ಅಥವಾ ಸಸ್ಯಗಳಾಗಿರ್ಬೋದು, ಇವೆಲ್ಲವೂ ಕೂಡ ಏನಾಗ್ತದೆ, ಬಹುಕೋಶೀಯ ಜೀವಿಗಳಿಗೆ ಉದಾಹರಣೆ ಆಗ್ತದೆ. ಅದು ಹೇಳಿರ್ಲಿಲ್ಲ, ಬರ್ದಿಟ್ಕೊಳ್ಳಿ. ಇಲ್ಲಿ ಅಭಿಸರಣೆ ಕ್ರಿಯೆ ಬಗ್ಗೆ ಹೇಳ್ತಾ ಇದ್ದೀನಿ. ಬನ್ನಿ, ಇದೇ ಅಭಿಸರಣೆ ಕ್ರಿಯೆಯಲ್ಲಿ ನೆಕ್ಸ್ಟ್ ಸ್ಲೈಡ್ ಏನಿದೆ ನೋಡೋಣ. ಎಸ್, ಈ ಅಭಿಸರಣೆ ಕ್ರಿಯೆಯಲ್ಲಿ ಸಾಮಾನ್ಯವಾಗಿ ನಾವು ಏನ್ ನೋಡ್ಬೋದು ಅಂತಂದ್ರೆ 3 ಕ್ರಿಯೆಗಳನ್ನ ನೋಡ್ಬೋದು. 3 ಕ್ರಿಯೆಗಳು ಏನಾಗ್ತವೆ, ಜರುಗುತ್ತವೆ. ಆ 3 ಕ್ರಿಯೆಗಳು ಯಾವ್ಯಾವ ಅಂತಂದ್ರೆ, ಅಂದ್ರೆ ಜೀವಕೋಶದಲ್ಲಿ ನಡೆಯುವಂತಹ ಒಂದು 3 ಕ್ರಿಯೆಗಳು ಯಾವ್ಯಾವ ಅಂತಂದ್ರೆ, ಅತಿ ಕಡಿಮೆ ಸಾರತೆಯ ದ್ರಾವಣ, ಸಮಸಾರತೆಯ ದ್ರಾವಣ, ಅಧಿಕ ಸಾರತೆಯ ದ್ರಾವಣ. ಇದು ಎಲ್ಲಾಗ್ತಿರೋದು, ಜೀವಕೋಶದ ಒಳಗೆ ಆಗ್ತಿರೋದು. ಹಾಗಾದ್ರೆ ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಅತಿ ಕಡಿಮೆ ಸಾರತೆಯ ದ್ರಾವಣ ಏನು? ಅತಿ ಕಡಿಮೆ ಸಾರತೆಯ ದ್ರಾವಣ ಅಂತಂದ್ರೆ ಏನು? ಅತಿ ಕಡಿಮೆ ಸಾರತೆಯ ದ್ರಾವಣ ಅಂತಂದ್ರೆ ಜಸ್ಟ್ ಸಿಂಪಲ್ ಕಣ್ರಿ, ಬೇರೆ ಏನಿಲ್ಲ. ಈ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ನೀರೈತೆ, ಒಂದು ಜೀವಕೋಶ ಇದೆ. ಸೊ ಇಲ್ಲೇನು ಅಂತಂದ್ರೆ ಅತಿ ಕಡಿಮೆ ಸಾರತೆಯ ದ್ರಾವಣ ಅಂತಂದ್ರೆ ಇಲ್ಲೇನು ನೀರಿನ ಅಣುಗಳು
ಏನಾಗಿರ್ತದೆ, ಕಡಿಮೆ ಇರ್ತದೆ ಅಂತ. ಜೀವಕೋಶದೊಳಗಡೆ ನೀರಿನ ಅಣುಗಳು ಕಡಿಮೆ ಇರ್ತದೆ, ನೀರಿನ ಅಣುಗಳು ಹೊರಗಡೆ ಜಾಸ್ತಿ ಇರ್ತದೆ. ಸೊ ಅಧಿಕ ಸಾರತೆಯಿಂದ ಕಡಿಮೆ ಸಾರತೆ ಕಡೆಗೆ ಏನಾಗ್ತದೆ, ಕೋಶ ಪೊರೆಯ ಮೂಲಕ ಅಥವಾ ಜೀವಕೋಶದ ಒಳಗಡೆ ಚಲಿಸುವುದಕ್ಕೆ ನಾವೇನಂತ ಕರಿತೀವಿ, ಅತಿ ಕಡಿಮೆ ಸಾರತೆಯ ದ್ರಾವಣ ಅಂತ ಕರಿತೀವಿ. ಇನ್ನೊಂದ್ಸಲ ಅರ್ಥ ಮಾಡಿಸ್ತೀನಿ ನೋಡಿ. ಏನಿಲ್ಲ, ಒಂದು ಜೀವಕೋಶ ಇದೆ, ಆ ಜೀವಕೋಶದೊಳಗಡೆ ನೀರಿನ ಪ್ರಮಾಣ ಕಡಿಮೆ ಇದೆ, ಸೊ ಹಾಗಾಗಿ ಅತಿ ಕಡಿಮೆ ಸಾರತೆಯ ದ್ರಾವಣ ಅಂತ ಕರೀತಾರೆ. ಅದಕ್ಕೆ ಮಾತ್ರ ಕರೆಯಲ್ಲ, ಹೊರಗಡೆಯಿಂದ ಏನಾಗ್ತದೆ ಅಂತಂದ್ರೆ ಅಧಿಕ ಸಾರತೆ ಇರುವಂತಹ ದ್ರಾವಣ ಒಳಗಡಿಕೆ ಚಲಿಸ್ತದೆ. ಇದಕ್ಕೆ ನಾವು ಕಡಿಮೆ ಸಾರತೆಯ ದ್ರಾವಣ ಅಂತ ಕರಿತೀವಿ. ನೆಕ್ಸ್ಟ್ ಏನೈತೆ, ಇದು ಕೂಡ ಅತಿ ಕಡಿಮೆ ಸಾರತೆಯ ದ್ರಾವಣ ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿ ಜೀವಕೋಶ ಇದೆಯಲ್ಲ, ಈ ಜೀವಕೋಶದೊಳಗೆ ಈಗ ಹೊರಗಡೆಯಿಂದ ನೀರಿನ ಅಣುಗಳು ಅಥವಾ ವಸ್ತುಗಳು ಚಲಿಸಿದ್ರೆ ಈ ಜೀವಕೋಶ ಉಬ್ಬುತ್ತೋ ಉಬ್ಬಲ್ವೋ? 100% ಉಬ್ಲೇಬೇಕು. ಈ ಉಸಿರು ಬುಂಡೆನ ಊದಿದ್ರೆ ಅದು ಉಬ್ಬಲ್ವಾ? ಇದು ಕೂಡ ಏನಾಗ್ತದೆ, ಬಿಗ್ ಸೈಜ್ ಆಗ್ಬಿಡ್ತದೆ, ಸ್ವಲ್ಪ ದೊಡ್ಡ ಸೈಜ್ ಆಗ್ತದೆ ಜೀವಕೋಶ. ನೆನ್ಪಿಟ್ಕೊಂಡಿರಿ, ಇದು ಜೀವಕೋಶ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಕೋಶ ಪೊರೆ, ಕೋಶ ದ್ರವ್ಯ, ಕೋಶ ಕೇಂದ್ರ ಅಂತ ಇದನ್ನು ನೀವು ಕನ್ಸಿಡರ್ ಮಾಡ್ಕೋಬೇಕಾಗಿರ್ತದೆ. ನೆಕ್ಸ್ಟ್ ಸ್ಲೈಡ್ ಹೋಗೋಣ ಬನ್ನಿ. ಎಸ್, ಸಮಸಾರತೆಯ ದ್ರಾವಣ. ಏನ್ ಸಮಸಾರತೆಯ ದ್ರಾವಣ ಅಂತಂತಂದ್ರೆ ಜಸ್ಟ್ ಸಿಂಪಲ್, ಇದು ಅದಕ್ಕಿಂತನೂ ತುಂಬಾ ಈಸಿ ಐತೆ. ಏನಿಲ್ಲ, ಇದನ್ನ ನಾವು ಜೀವಕೋಶ ಅಂತ ತಿಳ್ಕೊಳ್ಳೋಣ. ಈ ಜೀವಕೋಶದೊಳಗೆ ಇಲ್ಲೂ ಕೂಡ ನೀರಿನ ಅಣುಗಳು ಇಲ್ಲಿ ಕೂಡ ನೀರಿನ ಅಣುಗಳು ಜೀವಕೋಶದ ಹೊರಗೆ ಮತ್ತೆ ಜೀವಕೋಶದ ಒಳಗೆ ಸಮವಿದ್ರೆ ಅದನ್ನ ನಾವೇನಂತ ಕರಿತೀವಿ, ಸಮಸಾರತೆಯ ದ್ರಾವಣ ಅಂತ ಕರಿತೀವಿ. ಅಥವಾ ಇಲ್ಲಿರೋ ನೀರಿನ ಅಣುಗಳು ಕೋಶ ಪೊರೆ ಮೂಲಕ ಒಳಗಡೆ ಚಲಿಸಿದ್ರೆ ಇಲ್ಲಿರೋ ನೀರಿನ ಅಣುಗಳು ಹೊರಗಡೆ ಚಲಿಸ್ತವೆ. ಇದಕ್ಕೆ ನಾವು ಸಮಸಾರತೆಯ ದ್ರಾವಣ ಅಂತ ಕರಿತೀವಿ. ಈ ಡೆಫಿನೇಷನ್ ಬರ್ದಿಟ್ಕೊಳ್ಳಿ, ನೀವು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೋಬೇಕು ನೀವು ಅಷ್ಟೇ. ನೆಕ್ಸ್ಟ್, ಸಮಸಾರತೆಯ ದ್ರಾವಣ ಇದೆ, ಇನ್ನೇನು ಇಲ್ಲ. ಇಲ್ಲಿ ಫಾರ್ ಎಕ್ಸಾಂಪಲ್ ಈಗ ಜೀವಕೋಶ ಇದೆ ಅಲ್ವಾ, ಜೀವಕೋಶ ಇದೆ, ಇಲ್ಲಿ ನೋಡಿ ಜೀವಕೋಶ ಮೂಲ ಗಾತ್ರದಲ್ಲೇ ಇರ್ತದೆ ಅಂತ ಹೇಳ್ತಿದ್ದಾರೆ. ಹೆಂಗೆ, ಇಲ್ಲಿ ನೀರಿನ ಅಣುಗಳು ಅಷ್ಟೇ ಐತೆ, ಒಳಗಡೆ ನೀರಿನ ಅಣುಗಳು ಏನೈತೆ ಅಷ್ಟೇ ಐತೆ. ಸೊ ಹಾಗಾಗಿ ಏನಾಗ್ತದೆ, ಇದು ಉಬ್ಬದುವಿಲ್ಲ ಮತ್ತೆ ಕುಗ್ಗೋದುವಿಲ್ಲ. ಸೊ ಹಾಗಾಗಿ ಈ ಗಾತ್ರ ಏನಾಗಿರ್ತದೆ, ಸಮಸಾರತೆಯ ದ್ರಾವಣದಲ್ಲಿ ಜೀವಕೋಶ ಸಮಾನವಾಗಿರ್ತದೆ, ಅಂದ್ರೆ ಮೂಲ ಗಾತ್ರದಲ್ಲೇ ಇರ್ತದೆ. ನೆಕ್ಸ್ಟ್ ಸ್ಲೈಡ್ ಹೋಗೋಣ ಬನ್ನಿ. ಎಸ್, ಅಧಿಕ ಸಾರತೆಯ ದ್ರಾವಣ ಅಂತಂದ್ರೆ ಜಸ್ಟ್ ಸಿಂಪಲ್ ಕಣ್ರಿ. ಎಲ್ಲಿ ಅಧಿಕ ಸಾರತೆಯ ದ್ರಾವಣ, ಫಾರ್ ಎಕ್ಸಾಂಪಲ್ ಒಂದು ಜೀವಕೋಶ ಇದೆ ಅಂತಂದ್ರೆ ಈ ಜೀವಕೋಶದೊಳಗಡೆ ನೀರಿನ ಪ್ರಮಾಣ ಜಾಸ್ತಿ ಇದ್ದು ಹೊರಗಡೆ ಕಡಿಮೆ ಇದ್ದಾಗ ಈ ಕೋಶ ಪೊರೆ ಮೂಲಕ ಹೊರಗಡೆ ಚಲಿಸುವುದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಅಧಿಕ ಸಾರತೆಯ ದ್ರಾವಣ ಅಂತ ಕರಿತೀವಿ. ನೆಕ್ಸ್ಟ್ ಸ್ಲೈಡ್ ಬನ್ನಿ. ಸೊ ಇಲ್ಲಿ ನೋಡಿಲಿ, ಆದ್ದರಿಂದ ಈಗ ಫಾರ್ ಎಕ್ಸಾಂಪಲ್ ಜೀವಕೋಶದಿಂದ ಇಲ್ಲಿರುವಂತಹ ನೀರಿನ ಅಣುಗಳು ಹೊರಗಡೆ ಹೋಗ್ತು ಅಂತ ತಿಳ್ಕೊಳ್ಳಿ. ಈ ಹೋದಾಗ ಏನಾಗ್ತದೆ ಅಂತಂದ್ರೆ ಜೀವಕೋಶ ಏನಾಗ್ತದೆ, ಮುದುಡುತ್ತದೆ. ಹೌದಲ್ವಾ, ಜೀವಕೋಶ ಮುದುಡಲೇಬೇಕಲ್ವಾ. ಹೊರಗಡೆಯಿಂದ ಒಳಗಡೆ ಬಂದಿದ್ರೆ ಏನಾಗೋದು, ಉಪ್ಕೊಳ್ಳೋದು. ಬಟ್ ಇವಾಗ ಏನಾಗ್ತೈತೆ, ಒಳಗಡೆನೇ ಹೊರಗಡೆ ಹೋಗ್ತೈತೆ, ಯಾಕಂದ್ರೆ ಅಧಿಕ ಸಾರತೆ ದ್ರಾವಣ ಎಲ್ಲಿ, ಜೀವಕೋಶದೊಳಗಡೆ. ಹಾಗಾಗಿ ಹೊರಗಡೆ ಹೋಗ್ತಿರೋದ್ರಿಂದ ಏನಾಗ್ತೈತೆ, ಉಬ್ತಾ ಇಲ್ಲ, ಮುದುಡುತ್ತಾ ಇದೆ. ನೆಕ್ಸ್ಟ್ ಸ್ಲೈಡ್ ಹೋಗೋಣ ಬನ್ನಿ. ಈ ಸ್ಲೈಡ್ ಅಲ್ಲಿ ಏನಿದೆ ಅಂತಂತಂದ್ರೆ, ಈ ಸ್ಲೈಡ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಏನು ಅಂತಂತಂದ್ರೆ ನೋಡಿ, ಲಿಪಿಡ್ ಮತ್ತೆ ಪ್ರೋಟೀನ್. ಏನು ಅಂತಂತಂದ್ರೆ ಒಂದು ಕೋಶ ಪೊರೆ ಯಾವ್ದ್ರಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದ್ರೆ ನಾವು ಯಾವ್ದ್ರಿಂದ ಹೇಳ್ಬೇಕು, ಲಿಪಿಡ್ ಮತ್ತೆ ಪ್ರೋಟೀನ್ ಗಳಿಂದ ಮಾಡಲ್ಪಟ್ಟಿದೆ. ವೆರಿ ವೆರಿ ಇಂಪಾರ್ಟೆಂಟ್ ಕಂಟ್ರಿ. ಸೊ ಅಷ್ಟೇ ಅಲ್ಲ, ಎಂಡೋಸೈಟೋಸಿಸ್ ಐತಲ್ಲ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಇಂಗ್ಲಿಷ್ ಅಲ್ಲಿ ಕೇಳ್ತಾರೆ ಮತ್ತೆ ಕನ್ನಡದಲ್ಲಿ ಎರಡು ಕೂಡ ಒಂದೇ ತರದ ಅರ್ಥವನ್ನ ಕೊಡ್ತಾರೆ. ಇಲ್ಲಿ ಎಂಡೋಸೈಟೋಸಿಸ್ ಅಂತಂದ್ರೆ ಏನಿಲ್ಲ, ಒಂದು ಜೀವಕೋಶ ಇದೆ. ಸೊ ಈ ಜೀವಕೋಶದ ಹೊರಗಿನ ಪರಿಸರದಿಂದ ಆಹಾರ ಮತ್ತು ವಸ್ತುಗಳನ್ನ ತನ್ನೊಳಗೆ ಜೀವಕೋಶ ಸೆಳೆದುಕೊಳ್ಳುವುದಕ್ಕೆ ನಾವೇನಂತ ಕರಿತೀವಿ, ಎಂಡೋಸೈಟೋಸಿಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ ನನ್ನ ಜೀವಕೋಶ ಅಂತ ತಿಳ್ಕೊಳ್ಳಿ, ನಾನು ಹೊರಗಡೆ ಪರಿಸರದಿಂದ ಏನ್ ಮಾಡ್ತಾ ಇದ್ದೀನಿ, ಆಹಾರ ಮತ್ತೆ ಅಥವಾ ಆಕ್ಸಿಜನ್ ನಾನು ಏನ್ ಮಾಡ್ತೀನಿ, ತನ್ನೊಳಗೆ ಎಳ್ಕೋತಾ ಇದ್ದೀನಿ. ಇದನ್ನ ನಾವೇನಂತ ಕರಿತೀವಿ, ಎಂಡೋಸೈಟೋಸಿಸ್. ಇದು ನಾನು ಎಕ್ಸಾಂಪಲ್ ಕೊಡ್ತಿರೋದು. ಬಟ್ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕೇನು, ಒಂದು ಜೀವಕೋಶ ಐತೆ, ಜೀವಕೋಶ ಹೊರಗಡೆ ಪರಿಸರದಿಂದ ಆಹಾರವನ್ನು ಏನ್ ಮಾಡ್ತೈತೆ, ತನ್ನೊಳಗೆ ಎಳ್ಕತೈತೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಎಂಡೋಸೈಟೋಸಿಸ್ ಅಂತ ಕರಿತೀವಿ. ಈ ವಿಧಾನವನ್ನು ಅಮೀಬವು ತನ್ನ ಆಹಾರವನ್ನು ಪಡಿತದೆ. ಈ ವಿಧಾನದಿಂದ ಅಮೀಬ ಏನ್ ಮಾಡ್ತದೆ, ಆಹಾರವನ್ನ ಪಡಿತದೆ. ನಿಜ ಕಣ್ರಿ, ಅಮೀಬ ಏಕಕೋಶ ಜೀವಿ, ಅದಕ್ಕೆ ಆಕಾರನೇ ಇಲ್ಲ. ಸೊ ಇರ್ರೆಗ್ಯುಲರ್ ಶೇಪ್. ಸೊ ಇದೇನ್ ಮಾಡ್ತದೆ ಅಂತಂದ್ರೆ ಹೊರಗಡೆ ಆಹಾರದ ಕಣ ಇರ್ತದೆ, ಆಹಾರದ ಕಣವನ್ನು ಏನ್ ಮಾಡ್ತದೆ ಅಂತಂದ್ರೆ ತನ್ನೆಡೆಗೆ ಎಳ್ಕೋತದೆ. ಸೊ ಇಲ್ಲಿ ಮಿಥ್ಯಾಪಾದವನ್ನ ಉಂಟು ಮಾಡ್ಕೊಬಿಟ್ಟು ಏನ್ ಮಾಡ್ತದೆ, ಮಿಥ್ಯಾಪಾದ ಅಂತಂದ್ರೆ ಬಾಗ್ತದೆ. ಸೊ ಬಾಗಿ 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 ಇದನ್ನು ಒಳಗಡೆ ಹಿಂಗೆ ಎಳ್ಕೋತದೆ. ಸೊ ಈ ರೀತಿ ಏನ್ ಮಾಡ್ತದೆ ಅಂತಂದ್ರೆ ಆಹಾರವನ್ನ ಅಮೀಬ ಪಡ್ಕೊಳ್ತದೆ. ಎಸ್, ಇವಾಗ ಕೋಶ ಭಿತ್ತಿಗೆ ಬಂದು, ಏನು ಕೋಶ ಭಿತ್ತಿ ಅಂದ್ರೆ ಏನು ಸಾಮಾನ್ಯವಾಗಿ ನೋಡಿಲಿ. ಇದು ಕೋಶ ಭಿತ್ತಿ ಎಲ್ಲಿ ಕಂಡು ಬರ್ತದೆ ಅಂತಂದ್ರೆ ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಂಡು ಬರ್ತದೆ, ಪ್ರಾಣಿ ಜೀವಕೋಶಗಳಲ್ಲಿ ಕಂಡು ಬರಕ್ ಸಾಧ್ಯನೇ ಇಲ್ಲ. ನೆನ್ಪಿಟ್ಕೊಂಡ್ರಿ, ವೆರಿ ವೆರಿ ಇಂಪಾರ್ಟೆಂಟ್. ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶದ ವ್ಯತ್ಯಾಸವನ್ನ ಕೇಳಬಹುದು. ಅದರಲ್ಲಿ ಯಾವ್ದಾರು ಒಂದು ಟಾಪಿಕ್ ಅದ್ರ ಒಳಗಡೆ ಯಾವ್ದಾರು ಒಂದು ಕ್ವಶನ್ ಅಂತ ಕೇಳ್ತಾನೆ. ಸೊ ಕೋಶ ಭಿತ್ತಿ ಎಲ್ಲಿ ಕಂಡು ಬರ್ತದೆ ಅಂತಂದ್ರೆ ಓನ್ಲಿ ಫಾರ್ ಸಸ್ಯ ಜೀವಕೋಶ. ನೋಡಿ, ಸಸ್ಯ ಜೀವಕೋಶಗಳು ಕೋಶ ಪೊರೆಯ ಜೊತೆಗೆ ಗಡುಸಾದ ಹೊರ ಪದರವನ್ನು
ಹೊರ ಪದರವನ್ನು ಹೊಂದಿದೆ. ಇದಕ್ಕೆ ನಾವೇನಂತ ಕರಿತೀವಿ? ಕೋಶಭಿತ್ತಿ. ಏನಿಲ್ಲ ಕಣ್ರಿ, ಇಲ್ಲಿ ಕೋಶಪರೆ ಇರ್ತದೆ. ಓಕೆನಾ? ಇದನ್ನ ನಾವೇನಂತ ಕರಿತೀವಿ? ಕೋಶಪರೆ ಅಂತ ಕರಿತೀವಿ. ಸೊ ಈ ಪಾರ್ಟಿಗೆ ಅದ್ರ ಮೇಲ್ಗಡೆ ಹೊರ ಪದರ ಏನಾಗೈತೆ? ಗಟ್ಟಿಯಾಗಿದೆ. ಸೊ ಈ ಗಟ್ಟಿಯಾಗಿರುವಂತಹ ಹೊರ ಪದರಕ್ಕೆ ನಾವೇನಂತ ಕರಿತಿದೀವಿ? ಕೋಶ ಏನಂತ ಕರಿತಿದೀವಿ? ಕೋಶ ಭಿತ್ತಿ ಅಂತ ಕರಿತಾ ಇದೀವಿ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಸ್ಲೈಡ್ ಹೋಗೋಣ ಬನ್ನಿ. ಎಸ್, ಇದೇ ಕೋಶ ಭಿತ್ತಿ ಬಗ್ಗೆ ಮುಂದುವರೆದಂತೆ ನೋಡಿ, ಏನು ಕೋಶ ಭಿತ್ತಿಯು ಸೆಲ್ಯುಲೋಸ್ ಎಂಬ ವಸ್ತುವಿನಿಂದ ಮಾಡಲ್ಪಟ್ಟಿದೆ. ವೆರಿ ವೆರಿ ಇಂಪಾರ್ಟೆಂಟು. ಕೋಶ ಭಿತ್ತಿ ಯಾವುದರಿಂದ ಮಾಡಲ್ಪಟ್ಟಿದೆ? ಸೆಲ್ಯುಲೋಸ್ ನಿಂದ ಮಾಡಲ್ಪಟ್ಟಿದೆ. ಇದರಿಂದ ಏನ್ ಬೆನಿಫಿಟ್ ಅಂತಂತಂದ್ರೆ ಸಸ್ಯಕ್ಕೆ ಆಧಾರವನ್ನು ಕೊಡ್ತದೆ ಮತ್ತೆ ದೃಢತೆಯನ್ನ ಕೊಡ್ತದೆ. ಸೊ ಸಸ್ಯಕ್ಕೆ ಆಧಾರವನ್ನು ದೃಢತೆಯನ್ನು ಕೊಡ್ತಿರೋದು ಯಾವುದು? ಕೋಶ ಭಿತ್ತಿ. ಮತ್ತು ಜೀವಕೋಶಗಳಿಗೆ ಆಧಾರ ಮತ್ತು ದೃಢತೆಯನ್ನು ಕೊಡ್ತಿರೋದೇ ಕೂಡ ಕೋಶಪೊರೆ ಮತ್ತೆ ಕೋಶ ಭಿತ್ತಿ ಆಗಿದೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನು ಅಂತಂತಂದ್ರೆ ಜೀವ ದ್ರವ್ಯ ಆಕುಂಚನ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾವ ಕುಂಚನ? ಆಕುಂಚನ. ಈ ಕ್ವಶನ್ ಅನ್ನ ಕೇಳ್ತಾರೆ. ಏನು ಜೀವದ್ರವ್ಯ ಆಕುಂಚನ ಅಂತಂದ್ರೇನು? ವೆರಿ ವೆರಿ ಇಂಪಾರ್ಟೆಂಟು. ಸಸ್ಯ ಜೀವಕೋಶವು ಅಭಿಸರಣೆ ಕ್ರಿಯೆಯಿಂದ ನೀರಿನ ಅಂಶವನ್ನು ಕಳೆದುಕೊಂಡಾಗ, ನೋಡಿ, ಅಭಿಸರಣೆ ಕ್ರಿಯೆಯಿಂದ ನೀರಿನ ಅಂಶವನ್ನು ಇದು ಸಸ್ಯ ಜೀವಕೋಶ ಅಂತ ಅನ್ಕೊಳ್ಳೋಣ. ಅಭಿಸರಣೆ ಅಂತಂದ್ರೇನು? ನೀರಿನ ಅಣುಗಳು ಚಲಿಸುವುದಕ್ಕೆ. ಸೊ ಇಲ್ಲಿ ಅಭಿಸರಣೆ ಕ್ರಿಯೆಯಿಂದ ನೀರಿನ ಅಂಶವನ್ನು ಕಳೆದುಕೊಂಡಾಗ, ಇದ್ರ ಒಳಗಡೆ ನೀರಿತ್ತು ಅಂತ ತಿಳ್ಕೊಳ್ಳಿ, ಕಳ್ಕೊಂಡಾಗ ಇದ್ರ ಒಳಗಡೆ ಇರುವಂತಹ ನೀರನ್ನು ಕಳೆದುಕೊಂಡಾಗ ಅದರ ಘಟಕಗಳು ಸಂಕುಚಿಸಿ ಕೋಶ ಭಿತ್ತಿಯಿಂದ ದೂರ ಸರಿಯುತ್ತವೆ. ಈ ವಿದ್ಯಮಾನಕ್ಕೆ ನಾವೇನಂತ ಕರಿತೀವಿ? ಜೀವದ್ರವ್ಯ ಆಕುಂಚನ ಅಂತ ಕರಿತೀವಿ. ಅಂದ್ರೆ ಇದ್ರ ಒಳಗಡೆ ನೀರಿನ ಅಂಶ ಏನಾದ್ರು ಖಾಲಿ ಆದ್ರೆ ಇದ್ರ ಒಳಗಡೆ ಇರುವಂತ ಮೈಟೋಕಾಂಡ್ರಿಯಾ ಆಗಿರ್ಬೋದು, ರೈಬೋಸೋಮ್ ಆಗಿರ್ಬೋದು, ಇದ್ರ ಒಳಗಡೆ ಅಕಸ್ಮಾತ್ ಇನ್ನೇನ್ ಇರ್ತವೆ? ರೈಬೋಸೋಮ್ ಆಯ್ತು, ಮತ್ತೆ ಗಾಲ್ಗಿ ಸಂಕೀರ್ಣ, ಇವೆಲ್ಲ ಇರ್ತಾವಲ್ಲ. ಸೊ ಇವೆಲ್ಲವೂ ಕೂಡ ಏನಾಗ್ತದೆ? ಕೋಶ ಭಿತ್ತಿಯಿಂದ ದೂರ ಸರಿತವೆ. ಈ ಜಾಗದಲ್ಲಿ ಇರ್ಬೇಕಾಗಿತ್ತು, ಬಟ್ ಏನಾಗ್ತದೆ? ಹತ್ತತ್ರಕ್ಕೆ ಬಂದ್ಬಿಡ್ತದೆ, ಒಳಗಡೆ ಹಿಂಗ್ ಬಂದ್ಬಿಡ್ತವೆ. ಸೊ ಇದಕ್ ನಾವೆಂತ ಕರಿತೀವಿ? ಜೀವದ್ರವ್ಯ ಆಕುಂಚನ ಅಂತ ಸಾಮಾನ್ಯವಾಗಿ ಕರಿತೀವಿ. ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಪ್ಲಾಸ್ಮೋಲೈಸಿಸ್ ಅಂತ ಕರಿತೀವಿ. ವಾಟ್ ಇಸ್ ದ ಮೀನ್ ಪ್ಲಾಸ್ಮೋಲೈಸಿಸ್ ಅಂತ ಏನಾದ್ರು ಹೇಳಿದ್ರೆ ಪ್ಲಾಸ್ಮೋಲೈಸಿಸ್ ಇಂಗ್ಲಿಷ್ ಅಲ್ಲಿ. ಓಕೆನಾ? ನೆಕ್ಸ್ಟ್ ಸ್ಲೈಡ್ ಹೋಗೋಣ ಬನ್ನಿ. ಎಸ್, ಲೆಟ್ಸ್ ಕಮ್ ಟು ದ ನೆಕ್ಸ್ಟ್ ಟಾಪಿಕ್. ಯಾವ್ದದು? ಕೋಶ ಕೇಂದ್ರ, ನ್ಯೂಕ್ಲಿಯಸ್. ಇದೇ ನ್ಯೂಕ್ಲಿಯಸ್ ಅನ್ನ ಕಂಡುಹಿಡಿದಿತ್ತು ಯಾರು ಅಂತಂತಂದ್ರೆ ನಿಮ್ಮೆಲ್ಲರ ನೆಚ್ಚಿನ ರಾಬರ್ಟ್ ಬ್ರೌನ್. ಯಾರು? ರಾಬರ್ಟ್ ಬ್ರೌನ್ ಎನ್ನುವರು ನ್ಯೂಕ್ಲಿಯಸ್ ಅನ್ನ ಕಂಡುಹಿಡಿತಾರೆ. ಎಷ್ಟಲ್ಲಿ? 1831 ಇಸ್ವಿ. ಆ ಸಮಯದಲ್ಲಿ ಇವರು ನ್ಯೂಕ್ಲಿಯಸ್ ಅನ್ನ ಕಂಡು ಹಿಡಿತಾರೆ. ಸೊ ಇದೇ ನ್ಯೂಕ್ಲಿಯಸ್ ಬಗ್ಗೆ ಸ್ವಲ್ಪ 1831 ಇವ್ರು ಕಂಡುಹಿಡಿದ್ರಲ್ವಾ. ಹಾಗಾದ್ರೆ ಈ ಕೋಶ ಕೇಂದ್ರ ಎಂದರೇನು ಅಂತಂದ್ರೆ ಜೀವಕೋಶದ ಮಧ್ಯಭಾಗದಲ್ಲಿ ಕಂಡುಬರುವ ಒಂದು ದುಂಡಾದ ಅಥವಾ ಅಂಡಾಕಾರದ ರಚನೆಗೆ ನಾವೇನಂತ ಕರಿತೀವಿ? ಕೋಶ ಕೇಂದ್ರ ಅಂತ ಕರಿತೀವಿ. ಇಲ್ಲಿ ನೋಡ್ತಾ ಇರೋದು ನಿಮ್ಗೆ ಜೀವಕೋಶ ಕಾಣ್ತಿದೆಯಲ್ವಾ. ಸೊ ಈ ದುಂಡಾದ ರಚನೆ ಆಯ್ತಲ್ಲ, ಈ ದುಂಡಾದ ಅಂಡಾಕಾರದ ರಚನೆ ಆಯ್ತಲ್ಲ, ಇದಕ್ಕೆ ನಾವೇನಂತ ಕರಿತಿದೀವಿ ಅಂತಂದ್ರೆ ಕೋಶ ಕೇಂದ್ರ ಅಂತ ಕರಿತೀವಿ. ಈ ಕೋಶ ಕೇಂದ್ರವನ್ನ ನಾನು ಇವಾಗ ಹೊರಡೆ ತೆಗ್ದೆ. ಈ ಕೋಶ ಕೇಂದ್ರವನ್ನು ಹೊರಡೆ ತೆಗೆದ್ನಲ್ಲ, ಇದರಲ್ಲಿ 2 ಪದರ ಇದೆಯಂತೆ, 2 ಪದರ ಅಥವಾ ಪೊರೆ ಇದೆಯಂತೆ. ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಹೊರ ಪದರ ಆದ್ರೆ ಇನ್ನೊಂದು ಏನಾಗಿರ್ತದೆ? ಒಳ ಪದರ ಆಗಿರ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಎಸ್, ಇದೇ ಕೋಶ ಕೇಂದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಕೋಶ ಕೇಂದ್ರ ಕ್ರೋಮೋಸೋಮ್ಗಳನ್ನ ಒಳಗೊಂಡಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಕೋಶ ಕೇಂದ್ರ ಏನನ್ನ ಒಳಗೊಂಡಿದೆ? ಕ್ರೋಮೋಸೋಮ್ಗಳನ್ನ ಒಳಗೊಂಡಿದೆ. ಇಲ್ಲಿ ಕಾಣ್ತಾ ಇತ್ತಲ್ಲ ಈ ಕ್ರೋಮೋಸೋಮ್ಗಳನ್ನ ಒಳಗೊಂಡಿದೆ. ಈ ಕ್ರೋಮೋಸೋಮು ಇವು DNA ಅನ್ನು ಅನುರೂಪದಲ್ಲಿ ಹೊಂದಿರ್ತದೆ. ಅಂದ್ರೆ ಈ ಕ್ರೋಮೋಸೋಮ್ ಒಳಗಡೆ ಏನಿರ್ತದೆ ಅಂತಂದ್ರೆ DNA ಇರ್ತದೆ ಅಂತ ಅಷ್ಟೇ. ಈಗ ಕೋಶ ಕೇಂದ್ರ ಇಲ್ಲಿತ್ತು ಕಣ್ರಪ್ಪ, ಒಂದು ರೌಂಡ್ ಇತ್ತು, ಅದ್ರ ಒಳಗಡೆ ಏನಿದಾವೆ? ಒಂದು ದಾರದಂತಹ ರಚನೆಗಳಿದಾವೆ. ಸೊ ಆ ದಾರದಂತಹ ರಚನೆಗಳಿಗೆ ನಾವೇನಂತ ಕರಿತೀವಿ? ಇಲ್ಲಿ ಕ್ರೋಮೋಸೋಮ್ ಅಂತ ಕರಿತಿದ್ವಿ, ಅಥವಾ ಕ್ರೊಮ್ಯಾಟಿಕ್ ವಸ್ತುಗಳಂತ ಕರಿತೀವಿ. ಆ ಕ್ರೊಮ್ಯಾಟಿಕ್ ವಸ್ತುವನ್ನ ಒಂದು ತಗೊಂಡ್ರೆ ಇಲ್ಲಿ ಏನಿದೆ? DNA ಇದೆ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಈ ಕೋಶ ವಿಭಜನೆ ಸಂದರ್ಭದಲ್ಲಿ ಕ್ರೊಮ್ಯಾಟಿನ್ ವಸ್ತುವು ಕ್ರೋಮೋಸೋಮ್ಗಳಾಗಿ ಏನಾಗ್ತದೆ? ಪರಿವರ್ತನೆ ಆಗ್ತದೆ. ಇಟ್ ಮೀನ್ಸ್ ಇದು ಕ್ರೊಮ್ಯಾಟಿಕ್ ವಸ್ತು, ದಾರದಂತಹ ರಚನೆ ಆಯ್ತಲ್ಲ, ಇದು ಕ್ರೊಮ್ಯಾಟಿಕ್ ವಸ್ತು. ಅದೇನಾಗ್ತದೆ ಅಂತಂದ್ರೆ ಕೋಶ ವಿಭಜನೆ ಆಗ್ತೈತೆ ಅಂತಂದ್ರೆ ಅದು ಕ್ರೋಮೋಸೋಮ್ಗಳಾಗಿ ಏನಾಗ್ತದೆ? ಪರಿವರ್ತನೆ ಆಗ್ತದೆ. ನೆಕ್ಸ್ಟ್, ಇದೇ ಕೋಶ ಕೇಂದ್ರಗಳ ಬಗ್ಗೆ ಹೇಳಬೇಕು ಅಂತಂದ್ರೆ ಜೀವಕೋಶದ ನಿರ್ಮಾಣ ಮತ್ತು ಸಂಘಟಿಸುವಿಕೆಗೆ ಬೇಕಾದ ಮಾಹಿತಿಯನ್ನು ಏನ್ ಮಾಡ್ತದೆ? DNA ಅಣುಗಳು ಹೊಂದಿರ್ತವೆ. ಒಂದು ಜೀವಕೋಶ ನಿರ್ಮಾಣ ಆಗ್ಬೇಕು ಅಂತಂದ್ರೆ ಅದು DNA ಅಣುಗಳ ರೂಪದಲ್ಲಿ ಏನಾಗಿರ್ತದೆ? ಮಾಹಿತಿಯನ್ನ ಒಳಗೊಂಡಿರ್ತದೆ. DNA ಏನ್ ಮಾಡಿರ್ತದೆ? ಮಾಹಿತಿಯನ್ನ ಇಟ್ಕೊಂಡಿರ್ತದೆ ತನ್ನೆಡೆಗೆ. ನೆಕ್ಸ್ಟ್, ಇಲ್ಲೇ DNA ಅಣುವಿನ ಕ್ರಿಯಾಶೀಲ ಭಾಗ ಯಾವ್ದಂತ ಇದ್ರೆ ಅದು ಜೀನ್
ಆ ಜೀನ್ ಎಂದರೇನು ಅಂತ ಕೇಳಿದ್ರೆ ಈ DNA ಇದೆಯಲ್ಲ, ಸೊ ಆ DNA ಕ್ರಿಯಾಶೀಲ ಭಾಗವನ್ನು ನಾವೇನಂತ ಕರಿತೀವಿ? ಜೀನ್ ಅಂತ ಕರಿತೀವಿ. ನೋಡಿ, ಇನ್ನೊಂದ್ಸಲ ಹೇಳ್ತೀನಿ, ಒಂದ್ ನಿಮಿಷ ವೆಯ್ಟ್. ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಇಲ್ಲಿ ಕೋಶ ಕೇಂದ್ರ ಇದೆ. ಈ ಕೋಶ ಕೇಂದ್ರದಲ್ಲಿ ಏನಿದೆ? ಹೊರ ಕೋಶ ಕೇಂದ್ರ ಪೊರೆ, ಒಳ ಕೋಶ ಕೇಂದ್ರ ಪೊರೆ ಇದೆ. ಇಲ್ಲಿ ದಾರದಂತಹ ರಚನೆಗಳಿದಾವೆ. ಈ ದಾರದಂತಹ ರಚನೆಗಳಿಗೆ ನಾವೇನಂತ ಕರಿತಿದೀವಿ? ಕ್ರೊಮ್ಯಾಟಿಕ್ ವಸ್ತುಗಳಂತ ಕರಿತಿದ್ವಿ. ಆ ಕ್ರೊಮ್ಯಾಟಿಕ್ ವಸ್ತುಗಳು ಏನಾಗ್ತೈತೆ? ಕೋಶ ವಿಭಜನೆ ಆಗ್ತೈತೆ. ಕೋಶ ವಿಭಜನೆ ಅಂತಂದ್ರೆ ಮಾತೃಕೋಶದಿಂದ ಇನ್ನೆರಡು ಕೋಶಗಳು ಉಂಟಾಗುವಂತದಕ್ಕೆ ನಾವೇನಂತ ಕರಿತೀವಿ? ಕೋಶ ವಿಭಜನೆ ಅಂತ ಕರಿತೀವಿ. ಸೊ ಇಲ್ಲಿ ಕೋಶ ವಿಭಜನೆ ಆಯ್ತಲ್ಲ, ಸೊ ಇಲ್ಲಿ ಆ ಕ್ರೊಮ್ಯಾಟಿಕ್ ವಸ್ತು ಏನಾಗ್ತದೆ ಅಂತಂದ್ರೆ ಕ್ರೋಮೋಸೋಮ್ಗಳಾಗಿ ಏನಾಗ್ತದೆ? ಪರಿವರ್ತನೆ ಆಗ್ತದೆ. ಸೊ ಒಂದು ಕ್ರೋಮೋಸೋಮ್ಗಳಾಗಿ ಪರಿವರ್ತನೆ, ಈಗ ಒಂದನ್ನು ತಗೊಂಡಿದ್ದೀನಿ, ಇದು ಕ್ರೋಮೋಸೋಮ್ ಆಗಿ ಪರಿವರ್ತನೆ ಆಗೈತೆ ಅಂತ ತಿಳ್ಕೊಳ್ಳೋಣ. ಸೊ ಈ ಕ್ರೋಮೋಸೋಮ್ ಒಳಗಡೆ ಏನೈತೆ? DNA ಐತೆ. ಸೊ DNA ಐತೆ. ಈ DNA ಒಳಗಡೆ ಕ್ರಿಯಾಶೀಲ ಭಾಗ ಐತೆ. ಕ್ರಿಯಾಶೀಲ ಭಾಗ ಯಾವ್ದಂತ ಇದ್ರೆ ಅದು ಜೀನ್ ಆಗಿದೆ. DNA ಕ್ರಿಯಾಶೀಲ ಭಾಗ ಯಾವುದು? ಜೀನ್. ನೆಕ್ಸ್ಟ್ ಸ್ಲೈಡ್ ಹೋಗೋಣ ಬನ್ನಿ. ಎಸ್, ನೆಕ್ಸ್ಟ್ ಯಾವ್ದಿದೆ? ಪ್ರೋಕ್ಯಾರಿಯೋಟ್. ಏನಿದೆ ಇವಾಗ? ಪ್ರೋಕ್ಯಾರಿಯೋಟ್ ಅಂತಿದೆ. ಸೊ ಇಲ್ಲಿ ನೋಡಿ, ಒಂದು ವಿಷಯ ಹೇಳೋದು ಮರ್ತೆ ನಾನು. ಕೋಶ ಕೇಂದ್ರ ಆಯ್ತಲ್ಲ, ಸೊ ಆ ಕೋಶ ಕೇಂದ್ರವನ್ನು ಏನಂತ ಕರೀತಾರೆ ಅಂತಂದ್ರೆ ಬ್ರೈನ್ ಆಫ್ ದಿ ಸೆಲ್ ಅಂತ ಕರೀತಾರೆ. ಒಂದು ಜೀವಕೋಶದ ಮೆದುಳು ಯಾವುದು ಅಂತಂತಂದ್ರೆ ಅದು ಕೋಶ ಕೇಂದ್ರ. ರಾಬರ್ಟ್ ಬ್ರೌನ್ ಕಂಡಿಡಿದ್ನಲ್ಲ ಕೋಶ ಕೇಂದ್ರ, ಅದು ಒಂದು ಜೀವಕೋಶದ ಒಂದು ಮೆದುಳು ಅಂತಾನು ಕೂಡ ಕರಿಬಹುದು. ಇರ್ಲಿ, ಈಗ ಪ್ರೋಕ್ಯಾರಿಯೋಟಿಗೆ ಬಂದಿದ್ವಿ. ಪ್ರೋ ಅಂತಂದ್ರೇನು? ಪ್ರಾಚೀನ ಅಂತ. ಕ್ಯಾರಿಯೋಟ್ ಅಂತಂದ್ರೇನು? ಕೋಶ ಕೇಂದ್ರ ಅಂತ. ಸೊ ಪ್ರೋಕ್ಯಾರಿಯೋಟ್ ಅಂತಂದ್ರೇನು? ಯಾವ ಜೀವಿಗಳ ಕೋಶ ಕೇಂದ್ರವು ಕೋಶ ಕೇಂದ್ರ ಪೊರೆ ಇರುವುದಿಲ್ಲವೋ ಅಂತಹ ಜೀವಿಗಳಿಗೆ ನಾವೇನಂತ ಕರಿತೀವಿ? ಪ್ರೋಕ್ಯಾರಿಯೋಟ್ ಅಂತ ಕರಿತೀವಿ. ಹಾಗಾದ್ರೆ ಬ್ಯಾಕ್ಟೀರಿಯಾ ಇದಕ್ಕೇನು ಅಂತಂತಂದ್ರೆ, ಈ ಬ್ಯಾಕ್ಟೀರಿಯಾಕ್ಕೆ ಕೋಶ ಕೇಂದ್ರ ಪೊರೆ ಇರಲ್ಲ ಅಂತ. ವೆರಿ ವೆರಿ ಇಂಪಾರ್ಟೆಂಟ್. ಕೋಶ ಕೇಂದ್ರ ಪೊರೆ ಇದ್ರೆ ಯೂಕ್ಯಾರಿಯೋಟ್, ಕೋಶ ಕೇಂದ್ರ ಪೊರೆ ಇಲ್ಲ ಅಂತಂತಂದ್ರೆ ಅದು ಪ್ರೋಕ್ಯಾರಿಯೋಟ್. ಬ್ಯಾಕ್ಟೀರಿಯಾಗೆ ಇವಾಗ ಕೋಶ ಕೇಂದ್ರ ಪೊರೆ ಆಯ್ತಾ? ಫಾರ್ ಎಕ್ಸಾಂಪಲ್, ಈಗ ಎಲ್ಲಿದೆ ನೋಡಿ, ಇಲ್ಲಿ ನ್ಯೂಕ್ಲಿಯಸ್ ಎಲ್ಲಿದೆ ನೋಡಿ, ರೈಬೋಸೋಮ್ ಇಲ್ಲಿ ಕಾಣ್ತಾ ಇಲ್ಲ, ಬಟ್ ನ್ಯೂಕ್ಲಿಯೈಡ್ ರೀಸನ್ ಇದೆ. ಈ ಜಾಗದಲ್ಲಿ ಐತಲ್ಲ, ಇದು ನ್ಯೂಕ್ಲಿಯರ್ ರೀಜನ್ ಐತಲ್ಲ. ಸೊ ಇದನ್ನೇ ಸಾಮಾನ್ಯವಾಗಿ ನಾವೇನಂತ ಕರಿತೀವಿ ಅಂತಂದ್ರೆ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಸೊ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಇದಕ್ಕೇನು ಅಂತಂದ್ರೆ ಆ ನ್ಯೂಕ್ಲಿಯಸ್ಗೆ ಕೋಶ ಕೇಂದ್ರ ಪೊರೆ ಇಲ್ಲ. ಸೊ ಹಾಗಾಗಿ ಪ್ರೋಕ್ಯಾರಿಯೋಟ್ ಅಂತ ಕರಿತಿದೀವಿ. ಯಾವುದಕ್ಕೆ? ಬ್ಯಾಕ್ಟೀರಿಯಾಕ್ಕೆ. ನೆಕ್ಸ್ಟ್, ಈ ನ್ಯೂಕ್ಲಿಯರ್ ಮೆಂಬ್ರೇನ್ ಇಲ್ಲದ ಅಪೂರ್ಣವಾದ ನ್ಯೂಕ್ಲಿಯರ್ ಪ್ರದೇಶವನ್ನು ನ್ಯೂಕ್ಲಿಯೈಡ್ ಅಂತ ಕರಿತೀವಿ. ನ್ಯೂಕ್ಲಿಯೈಡ್ ಅಂತಂದ್ರೇನು? ನ್ಯೂಕ್ಲಿಯರ್ ಮೆಂಬ್ರೇನ್ ಇಲ್ಲ ಅಂತ ಅಂದ್ರೆ ಅಪೂರ್ಣವಾದಂತಹ ನ್ಯೂಕ್ಲಿಯರ್ ಪ್ರದೇಶವನ್ನು ನಾವೇನಂತ ಕರಿತೀವಿ? ನ್ಯೂಕ್ಲಿಯೈಡ್ ಅಂತ ಕರಿತೀವಿ. ಬಹುತೇಕ ಕಣದಂಗಗಳು ಪ್ರೋಕ್ಯಾರಿಯೋಟ್ಗಳಲ್ಲಿ ಇರುವುದಿಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್ ಕಣದಂಗಗಳು ಹೇಳಿದಿನಲ್ವಾ, ರೈಬೋಸೋಮು, ಲೈಸೋಸೋಮು, ಸೆಂಟ್ರಿಯೋಲು, ಮೈಟೋಕಾಂಡ್ರಿಯಾ, ಗಾಲ್ಗಿ ಸಂಕೀರ್ಣ, ಇವೆಲ್ಲವೂ ಕೂಡ ಪ್ರಮುಖ ಕಣದಂಗಗಳಲ್ವಾ. ಈ ಪ್ರೋಕ್ಯಾರಿಯೋಟ್ ಜೀವಕೋಶಗಳಲ್ಲಿ ಅದರಲ್ಲಿ ಕೆಲವು ಕಣದಂಗಗಳು ಕಾಣದೇ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಈ ಜಾಗದಲ್ಲಿ. ನೆಕ್ಸ್ಟ್, ಈ ಜೀವಿಗಳು ದ್ಯುತಿ ಸಂಶ್ಲೇಷಣೆಗೆ ಬೇಕಾದ ಪತ್ರಹರಿತನ್ನು ಒಂದು ಸೂಕ್ಷ್ಮ ಪೊರೆಯಿಂದಾದ ಚೀಲದಿಂದ ಹೊಂದಿರ್ತದೆ. ಇಟ್ ಮೀನ್ಸ್ ಏನಂತಂದ್ರೆ ಪ್ರೋಕ್ಯಾರಿಯೋಟ್ಗಳು ಸಸ್ಯ ಜೀವಕೋಶಗಳು ಸಂಬಂಧಪಟ್ಟಂತೆ ಸ್ವಲ್ಪ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕಣದಂಗಗಳು ಪೊರೆಯಿಂದ ಆವೃತವಾಗಿರುವುದಿಲ್ಲ. ಕಣದಂಗಗಳು ಇದೀವಲ್ವಾ, ಸೊ ಅದಕ್ಕೂ ಕೂಡ ಪೊರೆ ಇರಬೇಕು. ಸೊ ಇಲ್ಲಿ ಪ್ರೋಕ್ಯಾರಿಯೋಟ್ಗಳಲ್ಲಿ ಕಣದಂಗಗಳಿಂದ ಆವೃತವಾಗಿರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ಏನಿದೆ ಅಲ್ಲಿ? ಯೂಕ್ಯಾರಿಯೋಟ್ ಜೀವಕೋಶ ಇದೆ. ಯೂಕ್ಯಾರಿಯೋಟ್ ಜೀವಕೋಶ ಅಂತ ಕೋಶ ಕೇಂದ್ರ ಪೊರೆ ಇದ್ರೆ ಅದನ್ನ ಯೂಕ್ಯಾರಿಯೋಟ್ ಜೀವಕೋಶ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ಏನು? ಉನ್ನತ ಜೀವಿಗಳು, ನಾವುಗಳು ಏನು ಒನ್ ಆಫ್ ದಿ ಬೆಸ್ಟ್ ಎಕ್ಸಾಂಪಲ್. ನೆಕ್ಸ್ಟ್ ಸ್ಲೈಡ್ ಹೋಗೋಣ ಬನ್ನಿ. ಎಸ್, ರೈಟ್. ಯೂಕ್ಯಾರಿಯೋಟ್ ಜೀವಕೋಶ ಕಣದಂಗಗಳು ಪೊರೆಯಿಂದ ಏನಾಗಿರ್ತವೆ? ಆವೃತವಾಗಿರ್ತದೆ. ಬಟ್ ಅಲ್ಲಿ ಏನು ಪ್ರೋಕ್ಯಾರಿಯೋಟ್ ಅಲ್ಲಿ ಕಣದಂಗಗಳು ಏನಾಗಿರ್ತವೆ? ಅದು ಪೊರೆಯಿಂದ ಆವೃತವಾಗಿರೋದಿಲ್ಲ. ಓಕೆನಾ? ಮತ್ತೆ ಕೋಶ ಕೇಂದ್ರ ಪೊರೆನೂ ಕೂಡ ಇರೋದಿಲ್ಲ. ಬಟ್ ಯೂಕ್ಯಾರಿಯೋಟ್ ನಲ್ಲಿ ಕೋಶ ಕೇಂದ್ರ ಪೊರೆ ಇರುತ್ತೆ. ಕಣದಂಗಗಳು ಏನಾಗಿರ್ತವೆ? ಪೊರೆಯಿಂದ ಆವೃತವಾಗಿರ್ತದೆ. ಈ ಜೀವಿಗಳು ದ್ಯುತಿ ಸಂಶ್ಲೇಷಣೆಗೆ ಬೇಕಾಗುವ ಪತ್ರಹರಿತನ್ನು ಪ್ಲಾಸ್ಟಿಡ್ಗಳಲ್ಲಿ ಏನಾಗಿರ್ತವೆ? ಹೊಂದಿರ್ತವೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಏನ್ ಮಾಡ್ತವೆ ಅಂದ್ರೆ ಸಸ್ಯಗಳಿಗೆ ಸಂಬಂಧಪಟ್ಟಂತೆನೆ ಐತೆ ಇದು. ಪ್ಲಾಸ್ಟಿಡ್ಗಳನ್ನ ಒಳಗೊಂಡಿರ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಹೋಗೋಣ ಬನ್ನಿ. ಕೋಶ ದ್ರವ್ಯ ಇರ್ಲಿ. ಕೋಶ ದ್ರವ್ಯ ಹೋಗಕ್ಕಿಂತ ಮುಂಚೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಪ್ರೋಕ್ಯಾರಿಯೋಟ್ ಮತ್ತು ಯೂಕ್ಯಾರಿಯೋಟ್ ವ್ಯತ್ಯಾಸವನ್ನ ಇನ್ನೊಂದ್ಸಲ ಹೇಳ್ತೀನಿ, ಬರ್ದಿಟ್ಕೊಬಿಡಿ ನೀವು ಬೇಕಾದ್ರೆ. ನೋಡಿಲಿ, ನೋಡಿ. ಓಹ್ ಶಟ್, ಸಾರಿ, ಒಂದು ನಿಮಿಷ.
ಒಂದೊಂದು ಹೆಜ್ಜೆನ ಇಡಲು ನೀನು ಎಂದೆಂದು ಕಾವಲಿಗೆ ಇರುವೆ ನಾನು ನಿನ್ನ ಹೊಣೆ ನಂದೇ ಕಣೆ ಅದೇನೇ ಆದರೂ. ಓಕೆ, ಈಗ ಬನ್ನಿ ಪ್ರೋ ಕ್ಯಾರೆಟ್ ಜೀವಕೋಶ ಮತ್ತು ಯು ಕ್ಯಾರೆಟ್ ಜೀವಕೋಶದ ವ್ಯತ್ಯಾಸವನ್ನ ತಿಳ್ಕೊಳ್ಳೋಣ. ಎಸ್, ಈ ಕಡೆ ಪ್ರೋ ಕ್ಯಾರೆಟ್, ಈ ಕಡೆ ನಾವೇನಂತ ಕರೆಯೋಣ ಯು ಕ್ಯಾರಿಯೋಟ್ ಅಂತ ಕರ್ಕೊಳ್ಳೋಣ. ಯು ಕ್ಯಾರಿಯೋಟ್ ಫುಲ್ ಅಕ್ಷರ ಬರಿಬೇಕು, ಬಟ್ ಬರಿತಾ ಇಲ್ಲ, ನೀವು ಬರ್ಕೋಬೇಕಾಗಿರ್ತದೆ. ಈ ಕಡೆ ಪ್ರೋ ಕ್ಯಾರಿಯೋಟ್ ಮತ್ತೆ ಈ ಕಡೆ ಯು ಕ್ಯಾರೆಟ್. ಇಲ್ಲಿ ಏನಿಲ್ಲ ಕಣ್ರಿ, ಈ ಪ್ರೋ ಕ್ಯಾರೆಟ್ ಜೀವಕೋಶ ಏನಾಗಿರ್ತದೆ, ಕೋಶ ಕೇಂದ್ರ ಪೊರೆಯನ್ನ ಹೊಂದಿರೋದಿಲ್ಲ. ಯಾವ ಪೊರೆ? ಕೋಶ ಕೇಂದ್ರ ಪೊರೆಯನ್ನ ಹೊಂದಿರುವುದಿಲ್ಲ. ಕೋಶ ಕೇಂದ್ರ ಪೊರೆಯನ್ನ ಹೊಂದಿರಲಿಲ್ಲ. ಇದು ಕೋಶ ಕೇಂದ್ರ ಪೊರೆಯನ್ನ ಹೊಂದಿರ್ತದೆ. ಕೋಶ ಕೇಂದ್ರ ಪೊರೆ ಇರುತ್ತದೆ. ಓಕೆನಾ? ಇಲ್ಲಿ ಒಂದೇ ಒಂದು ಕ್ರೋಮೋಸೋಮ್ ಇಂದ ಮಾಡಲ್ಪಟ್ಟಿದೆ. ಒಂದೇ ಒಂದು ಕ್ರೋಮೋಸೋಮ್ ಅನ್ನು ನಾವಿಲ್ಲಿ ಕಾಣಬಹುದು. ಇಲ್ಲಿ ಹಲವಾರು ಕ್ರೋಮೋಸೋಮ್ಗಳನ್ನ ನಾವು ಕಾಣಬಹುದು. ಓಕೆನಾ? ಹಲವಾರು ಕ್ರೋಮೋಸೋಮ್ಗಳನ್ನ ಕಾಣಬಹುದು. ನೆಕ್ಸ್ಟ್ ಇಲ್ಲಿ ಪ್ರೋಕ್ಯಾರಿಯೋಟ್ಗೆ ಬೆಸ್ಟ್ ಎಕ್ಸಾಂಪಲ್ ಏನು? ಬ್ಯಾಕ್ಟೀರಿಯಾ. ನೆಕ್ಸ್ಟ್ ಇನ್ನೇನ್ ಕೊಡ್ಬೋದು? ನೆಕ್ಸ್ಟ್ ಬ್ಲೂ ಗ್ರೀನ್ ಆಲ್ಗೆ, ನೀಲಿ ಹಸಿರು ಶೈವಲಗಳು. ಆಯ್ತಾ? ನೆಕ್ಸ್ಟ್ ಮೈಕೋಪ್ಲಾಸಮ್ ಕೂಡ ಕೊಡ್ಬೋದು. ಏನು? ಮೈಕೋಪ್ಲಾಸಮ್ ಕೂಡ ಕೊಡ್ಬೋದು. ಬೆಸ್ಟ್ ಎಕ್ಸಾಂಪಲ್ಗೆ ಮೈಕೋಪ್ಲಾಸಮ್ ಕೂಡ ಕೊಡ್ಬೋದು. ನೆಕ್ಸ್ಟ್ ಇಲ್ಲಿ ಏನು? ಉನ್ನತ ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಸಸ್ಯ ಆಗಿರ್ಬೋದು, ಇವಕ್ಕೆ ಬೆಸ್ಟ್ ಎಕ್ಸಾಂಪಲ್. ಮತ್ತೆ ಪ್ರೋಕ್ಯಾರಿಯೋಟ್ ಜೀವಕೋಶ ಆಯ್ತಲ್ಲ, ಈ ಕಣದಂಗಗಳಿಗೆ ಪೊರೆ ಇರುವುದಿಲ್ಲ, ಈ ಕಡೆ ಕಣದಂಗಗಳಿಗೆ ಪೊರೆ ಇರ್ತದೆ. ಮತ್ತೆ ಇದ್ರ ಗಾತ್ರ ಚಿಕ್ಕ, ಇದ್ರ ಗಾತ್ರ ದೊಡ್ಡದು. ಇಷ್ಟು ಬರೆದ್ರೆ ಪ್ರೋಕ್ಯಾರಿಯೋಟ್ ಮತ್ತು ಯುಕ್ಯಾರಿಯೋಟ್ ನ ವ್ಯತ್ಯಾಸ ಆಯ್ತು ಅಂತ ಅರ್ಥ. ನೆಕ್ಸ್ಟ್ ಸ್ಥಳಕ್ಕೆ ಬನ್ನಿ. ಅಂತೂ ಇಂತೂ ಕೋಶ ದ್ರವ್ಯಕ್ಕೆ ಬಂದು ಈಗ ಕೋಶ ಪೊರೆಯನ್ನ ಮುಗಿಸ್ಕೊಂಡು ಈಗ ಯಾವಾಗ ಬಂದಿದೀವಿ? ಈ ಪಾರ್ಟ್ ಆಯ್ತಲ್ಲ, ಸೊ ಇಲ್ಲಿ ಯೆಲ್ಲೋ ಕಲರ್ ಇದೆಯಲ್ಲ, ಸೊ ಈ ಯೆಲ್ಲೋ ಕಲರ್ ಪಾರ್ಟ್ ಇದೆಯಲ್ಲ, ಇವೆಲ್ಲವೂ ಕೂಡ ಕೋಶ ದ್ರವ್ಯ. ಏನ್ ಕೋಶ ದ್ರವ್ಯ ಅಂತಂದ್ರೇನು? ಕೋಶ ಪೊರೆಯೊಳಗಿರುವ ದ್ರವ ರೂಪದ ವಸ್ತುವನ್ನ ನಾವೇನಂತ ಕರಿತೀವಿ? ಕೋಶ ದ್ರವ್ಯ ಅಂತ ಕರಿತೀವಿ. ಇಂಗ್ಲಿಷ್ ಅಲ್ಲಿ ನಾವು ಸೈಟೋಪ್ಲಾಸಮ್ ಅಂತ ಕರಿತೀವಿ. ಇಲ್ಲಿ ಕಾಣ್ತಾ ಇತ್ತಲ್ಲ ಯೆಲ್ಲೋ ಕಲರ್, ಇದನ್ನ ಕೋಶ ದ್ರವ್ಯ ಅಂತ ಕರಿತೀವಿ. ಇದೇ ಕೋಶ ದ್ರವ್ಯದ ಬಗ್ಗೆ ಕೆಲವು ಅಂಶಗಳಿದಾವೆ, ತಿಳ್ಕೊಳ್ಳೋಣ ಬನ್ನಿ. ಏನೇನಿದಾವೆ? ಏನಿದು ಕೋಶ ದ್ರವ್ಯ? ಏನ್ ಹೇಳಿದ್ದಾರೆ ನೋಡಿ. ಕೋಶ ದ್ರವ್ಯವು ಜೀವಕೋಶಕ್ಕಾಗಿ ನಿರ್ದಿಷ್ಟ ಕಾರ್ಯಗಳನ್ನು ನಿರ್ವಹಿಸಬಲ್ಲ ಕಣದಂಗಗಳನ್ನು ಒಳಗೊಂಡಿದೆ. ಹೌದು, ಕಣದಂಗಗಳನ್ನ ಏನ್ ಮಾಡಿದೆ ಅಂತಂದ್ರೆ ಕೋಶ ದ್ರವ್ಯ ಒಳಗೊಂಡೈತಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಇಲ್ಲಿ ಏನ್ ಹೇಳ್ತಿದ್ರೆ, ವೈರಸ್ಗಳು ಯಾವುದೇ ಪೊರೆಯನ್ನು ಹೊಂದಿರುವುದಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್ ಕಣ್ರಿ. ಆ ಸೂಕ್ಷ್ಮಾಣು ಜೀವಿಗಳಲ್ಲಿ ಅತ್ಯಂತ ಚಿಕ್ಕ ಸೂಕ್ಷ್ಮಾಣು ಜೀವಿ ಇದ್ರೆ ಅದು ಯಾವುದು? ವೈರಸ್ಗಳು. ಈ ವೈರಸ್ಗಳಿಗೆ ಏನಂತಂದ್ರೆ ಪೊರೆ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಮನುಷ್ಯನ ದೇಹದ ಒಳಗಡೆ ಏನ್ ಮಾಡ್ತವೆ? ಪ್ರವೇಶವನ್ನ ಮಾಡ್ತವೆ. ಒಂದು ಜೀವಕೋಶದ ವ್ಯವಸ್ಥೆಯನ್ನ ಏನ್ ಮಾಡ್ತವೆ ಅಂತಂದ್ರೆ ಅವು ಹಾಳು ಮಾಡ್ತವೆ. ನೆಕ್ಸ್ಟ್ ಸ್ಲೈಡ್ಗೆ ಬನ್ನಿ. ಈಗ ತಾನೇ ಹೇಳಿದ್ದೀನಿ ಪ್ರೋಕ್ಯಾರಿಯೋಟ್ ಜೀವಕೋಶ ಮತ್ತು ಯುಕ್ಯಾರಿಯೋಟ್ ಜೀವಕೋಶದ ವ್ಯತ್ಯಾಸವನ್ನ. ಸಣ್ಣದು, ದೊಡ್ಡದು. ನೆಕ್ಸ್ಟ್ ಇಲ್ಲಿ ಕ್ರೋಮೋಸೋಮ್ ಹೊಂದಿರ್ತದೆ, ಇಲ್ಲಿ ಹಲವಾರು ಕ್ರೋಮೋಸೋಮ್ಗಳನ್ನು ಹೊಂದಿರುತ್ತೆ. ಕಣದಂಗಕ್ಕೆ ಪೊರೆ ಇರುವುದಿಲ್ಲ, ಇಲ್ಲಿ ಪೊರೆ ಕಂಡು ಬರ್ತದೆ. ಇಲ್ಲಿ ಏನೇನ್ ಬರ್ತವೆ ಅಂದ್ರೆ ಬ್ಯಾಕ್ಟೀರಿಯಾ ಬರ್ತದೆ, ಅದಾದ್ಮೇಲೆ ಮೈಕೋಪ್ಲಾಸಮ್ ಬರ್ತದೆ, ಮತ್ತೆ ಬ್ಲೂ ಗ್ರೀನ್ ಆಲ್ಗೆ ಬರ್ತದೆ. ಇಲ್ಲಿ ಮಾನವರು ಮತ್ತೆ ಸಸ್ಯ ಪ್ರಾಣಿಗಳು ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ಇಲ್ಲಿ ಕಂಡು ಬರ್ತದೆ. ನೆಕ್ಸ್ಟ್ ಸ್ಲೈಡ್ಗೆ ಬನ್ನಿ. ಕಣದಂಗಗಳು. ಈಗ ಕಣದಂಗಗಳ ಬಗ್ಗೆ ಹೇಳ್ತಾರೆ, ಅಂದ್ರೆ ಕೋಶ ದ್ರವ್ಯದ ಒಳಗಡೆ ಇರುವಂತಹ ಕಣದಂಗಗಳ ಬಗ್ಗೆ ಹೇಳ್ತಾ ಇದೀವಿ ನೋಡಿ. ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಕಣ್ರಿ. ಈ ಕಣದಂಗಗಳಿಲ್ಲ ಅಂತಂದ್ರೆ ಜೀವಕೋಶಗಳಿಲ್ಲ, ನಾವುಗಳೇ ಇಲ್ಲ. ಒಂದು ಜೀವಕೋಶ ಕಾರ್ಯನಿರ್ವಹಿಸಬೇಕು ಅಂತಂದ್ರೆ ಕಣದಂಗಗಳು ಬೇಕು. ಸೊ ಅದನ್ನೇ ಹೇಳ್ತಿದ್ದಾರೆ. ಕಣದಂಗಗಳು ಅಂತಂತಂದ್ರೆ ಜೀವಕೋಶಗಳಲ್ಲಿ ವಿಭಿನ್ನ ರಾಸಾಯನಿಕ ಚಟುವಟಿಕೆಗಳನ್ನು ನಿರ್ವಹಿಸಬಲ್ಲ ಸಣ್ಣ ರಚನೆಗಳಿಗೆ ನಾವೇನಂತ ಕರಿತಿದೀವಿ? ಕಣದಂಗಗಳು. ಅಂದ್ರೆ ಜೀವಕೋಶದೊಳಗೆ ರಾಸಾಯನಿಕ ಚಟುವಟಿಕೆಗಳನ್ನು ನಿರ್ವಹಿಸ್ತವಲ್ಲ, ಸೊ ಅಂತಹ ಒಂದು ರಚನೆಗಳಿಗೆ ನಾವೇನಂತ ಕರಿತೀವಿ? ಕಣದಂಗಗಳಂತ ಕರಿತೀವಿ. ಈ ಕಣದಂಗಗಳನ್ನು ನೋಡ್ಬೇಕಂತಂದ್ರೆ ಬರೀ ಗಣ್ಣಿನಿಂದ ನೋಡಕ್ ಸಾಧ್ಯದಿಲ್ಲ, ಮಾಮೂಲಿ ಸೂಕ್ಷ್ಮದರ್ಶಕದಿಂದ ನೋಡಕ್ ಸಾಧ್ಯ ಇಲ್ಲ. ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕವನ್ನ ನಾವು ಏನ್ ಮಾಡ್ಬೇಕು? ಬಳಸಬೇಕಾಗಿರ್ತದೆ. ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕವನ್ನ ಯಾರು ಕಂಡುಹಿಡಿದಿತ್ತು? ಅರ್ನ್ಸ್ಟ್. ಯಾರು? 1940ನೇ ಇಸ್ವಿ. ಆ ಇಸ್ವಿಯಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ERNST ಅರ್ನ್ಸ್ಟ್ ಅನ್ನುವರು ಮತ್ತು ಮ್ಯಾಕ್ಸ್ನಾಲ್ ಎನ್ನುವರು, ಅರ್ನ್ಸ್ಟ್ ಮತ್ತು ಮ್ಯಾಕ್ಸ್ ನಾಲಿನವರು ಏನ್ ಮಾಡ್ತಾರೆ ಅಂತಂದ್ರೆ ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕವನ್ನ ಕಂಡುಹಿಡಿತಾರೆ. ಉದಾಹರಣೆ ಈಗ ಈಗ ಕಣದಂಗಗಳಲ್ಲಿ ಒನ್ ಆಫ್ ದಿ ಬೆಸ್ಟ್ ಎಕ್ಸಾಂಪಲ್ ಮೈಟೋಕಾಂಡ್ರಿಯಾ, ಲೈಸೋಸೋಮ್. ಇಲ್ಲೆಲ್ಲ ಕಾಣ್ತಿದೆ. ಗಾಲ್ಗಿ ಸಂಕೀರ್ಣ ಆಗಿರ್ಬೋದು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ರಫ್ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ರೈಬೋಸೋಮ್ ಆಗಿರ್ಬೋದು, ನ್ಯೂಕ್ಲಿಯಸ್ ಆಗಿರ್ಬೋದು, ಸೆಲ್ ಮೆಂಬ್ರೇನ್ ಆಗಿರ್ಬೋದು, ಲೈಸೋಸೋಮ್ ಆಗಿರ್ಬೋದು, ವ್ಯಾಕ್ಯೂಲ್ಸ್, ಸೆಂಟ್ರಿಯೋಲ್, ಸೈಟೋಸ್ಕೆಲಿಟನ್, ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ಏನಾಗ್ತದೆ? ಕೋಶ ದ್ರವ್ಯದೊಳಗಡೆ ಅಂದ್ರೆ ಲೋಳೆಯಂತಹ ದ್ರವದ ಒಳಗಡೆ ಇರುವಂತಹ ಪ್ರಮುಖ ಕಣದಂಗಗಳು. ಇವೆಲ್ಲವೂ ಕೂಡ ಬೇಕೇ ಬೇಕು ರಾಸಾಯನಿಕ ಚಟುವಟಿಕೆ ನಿರ್ವಹಿಸಲು. ಈ ಎಲ್ಲಾ ಪ್ರಮುಖ ಕಣದಂಗಗಳು
ಕಣಗಳು ಬೇಕು. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ಸೊ ಅದರಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬಗ್ಗೆ ತಿಳ್ಕೊಳ್ತಾ ಇದ್ದೀನಿ. ಆದ್ರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ಎರಡು ವಿಧ, ಒಂದು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಇನ್ನೊಂದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಅದರಲ್ಲಿ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತೀನಿ. ಈಗ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬಗ್ಗೆ ಮಾತ್ರ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೊ ಇಲ್ಲಿ ಕಾಣ್ತಿದೆಯಲ್ಲ ಈ ಪಾರ್ಟ್ ಫುಲ್ಲು, ಈ ವೆರಿ ವೆರಿ ಇಂಪಾರ್ಟೆಂಟ್ ಕಂಡ್ರಿ, ಈ ಫುಲ್ ಕಾಣ್ತಿದೆಯಲ್ಲ. ಸೊ ಇದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ನೋಡಿ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಒಂದು ಪೊರೆ ಸಹಿತ ಕೊಳವೆ ಹಾಗೂ ಹಾಳೆಗಳ ಆಕಾರದ ದೊಡ್ಡ ಜಾಲ. ಅಂದ್ರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗೆ ಏನಿದೆ ಅಂತಂದ್ರೆ ಪೊರೆ ಇದೆ ಅಂತ ಹೇಳ್ತಿದ್ದಾರೆ ಅಷ್ಟೇ, ಇನ್ನೇನು ಇಲ್ಲ. ಈ ರಚನೆಯು ಕೋಶ ಪೊರೆಯಂತೆ ಏನಿರ್ತದೆ ಇರುತ್ತೆ. ನೋಡಿ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕೋಶ ಪೊರೆ ಅಂತಾನೆ ಇರ್ತದೆ, ಮತ್ತೆ ಇದಕ್ಕೆ ಪೊರೆ ಸಹಿತ ಅಂದ್ರೆ ಪೊರೆ ಇದೆ ಅಂತ ಈ ಜಾಗದಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಹೋಗೋಣ ಬನ್ನಿ. ಈಗ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಹೇಳಿದ್ನಲ್ಲ, ಅದ್ರಲ್ಲಿ ಯಾವ್ದೀಗ ಮೃದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಐತೆ. ಏನು ಮೃದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ನೋಡಿ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ ರೈಬೋಸೋಮ್ ಕಣಗಳು ಇಲ್ಲದಿದ್ದರೆ ಅದನ್ನು ಮೃದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಇದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕಣ್ರಪ್ಪ. ಸೊ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಲ್ಲಿ ಕಾಣ್ತಿದೆಯಲ್ಲ, ಸೊ ಈ ಫುಲ್ ಪಾರ್ಟ್ ಐತಲ್ಲ, ಸೊ ಈ ಫುಲ್ ಪಾರ್ಟಿಗೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರೀತಾರೆ. ಸೊ ಈ ಪಾರ್ಟಿಗೆ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಈ ಪಾರ್ಟಿಗೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರೀತಾರೆ. ಏನಕ್ಕೆ ಇದನ್ನ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರೀತಾರೆ ಅಂತಂದ್ರೆ, ಇಲ್ಲಿ ಚುಕ್ ಚುಕ್ಕಿ ಇದೆಯಲ್ಲ, ಸೊ ಇದು ರೈಬೋಸೋಮ್. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗೆ ರೈಬೋಸೋಮ್ಗಳು ಅಂಟಿಕೊಂಡಿದ್ರೆ ಅದು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಅಕಸ್ಮಾತ್ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗೆ ರೈಬೋಸೋಮ್ಗಳು ಅಂಟ್ಕೊಂಡಿಲ್ಲ ಅಂತಂದ್ರೆ ಅದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸೊ ಇದು ಇಲ್ಲಿ ರೈಬೋಸೋಮ್ಗಳು ಯಾವ ಕೂಡ ಅಂಟ್ಕೊಂಡಿಲ್ಲ, ಹಾಗಾಗಿ ಇದೇನಾಗ್ತೈತೆ ಅಂತಂದ್ರೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ನಾವು ಸಾಮಾನ್ಯವಾಗಿ ಕರಿಬಹುದು. ಓಕೆ, ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ಎಸ್, ಇದೇ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬಗ್ಗೆ ಹೇಳ್ತಾ ಇದ್ದಾರೆ. ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಜೀವಕೋಶಕ್ಕೆ ಬೇಕಾದ ಕೊಬ್ಬು ಅಥವಾ ಲಿಪಿಡ್ ಕಣಗಳನ್ನು ಏನ್ ಮಾಡ್ತದೆ, ಉತ್ಪಾದನೆ ಮಾಡ್ತದೆ. ಅಂದ್ರೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಫಾರ್ ಎಕ್ಸಾಂಪಲ್ ಕೋಶ ಕೇಂದ್ರ ಅನ್ಕೊಳ್ಳೋಣ, ಇದನ್ನ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ತಿಳ್ಕೊಳ್ಳೋಣ. ಇದು ಕೋಶ ಕೇಂದ್ರ ಕಂಡ್ರಪ್ಪ. ಸೊ ಇದರಲ್ಲಿ ರೈಬೋಸೋಮ್ಗಳು ಅಂಟ್ಕೊಂಡಿದ್ರೆ ನಾವೇನಂತ ಕರಿತೀವಿ, ಇದನ್ನ ನಾವು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಇದು ಈ ಕಡೆ ಸೈಡ್ ಅಂಟ್ಕೊಂಡಿಲ್ಲ, ಇದನ್ನ ನಾವೇನಂತ ಕರಿತೀವಿ, ರೈಬೋಸೋಮ್ಗಳು ಅಂಟ್ಕೊಂಡಿಲ್ಲ, ಇದನ್ನ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಂದ ಬೆನಿಫಿಟ್ ಇದೆ. ಏನ್ ಬೆನಿಫಿಟ್ ಇದೆ ಅಂತಂದ್ರೆ, ಕೊಬ್ಬನ್ನ ಅಥವಾ ಲಿಪಿಡ್ ಅನ್ನ ಏನ್ ಮಾಡ್ತೈತೆ, ಉತ್ಪಾದನೆ ಮಾಡ್ತೈತೆ. ವೆರಿ ವೆರಿ ಇಂಪಾರ್ಟೆಂಟ್. ಇವುಗಳಲ್ಲಿ ಕೆಲವು ಪ್ರೋಟೀನ್ ಮತ್ತು ಲಿಪಿಡ್ಗಳು ಕೋಶಪೊರೆಯ ಅಥವಾ ಕೋಶಪೊರೆಯ ನಿರ್ಮಾಣದಲ್ಲಿ ನೆರವಾಗ್ತದೆ. ಈ ಪ್ರಕ್ರಿಯೆಯನ್ನು ನಾವು ಮೆಂಬ್ರೇನ್ ಬಯೋಜೆನಿಸಿಸ್ ಅಂತ ಕರೀತಾರೆ. ಜಸ್ಟ್ ಸಿಂಪಲ್, ಏನಿಲ್ಲ, ಈ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮತ್ತೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಯ್ತಲ್ಲ, ಇಲ್ಲಿ ಉತ್ಪಾದನೆ ಆಗುವಂತಹ ಪ್ರೋಟೀನ್ ಮತ್ತೆ ಲಿಪಿಡ್ಗಳು ಆಯ್ತಲ್ಲ, ಸೊ ಅವೇನ್ ಮಾಡ್ತಾವಂತಂದ್ರೆ ಒಂದು ಕೋಶಪೊರೆಯ ನಿರ್ಮಾಣದಲ್ಲಿ, ಒಂದು ಜೀವಕೋಶದ ಪೊರೆಯ ನಿರ್ಮಾಣದಲ್ಲಿ, ಈ ಪೊರೆ, ಈ ದೊಡ್ಡ ಪೊರೆ ಐತಲ್ಲ, ಈ ಪೊರೆಯ ನಿರ್ಮಾಣದಲ್ಲಿ ಏನ್ ಮಾಡ್ತವೆ ಅಂತಂದ್ರೆ ಸಹಾಯಕ ಮಾಡ್ತವೆ. ಯಾವು ಇಲ್ಲಿ ಉತ್ಪಾದನೆ ಆಗ್ತದಲ್ಲ ಪ್ರೋಟೀನ್ ಮತ್ತೆ ಲಿಪಿಡ್ಗಳು, ಅದರಿಂದ ಏನಾಗ್ತದೆ, ಕೋಶಪೊರೆ ನಿರ್ಮಾಣ ಆಗ್ತದೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಮೆಂಬ್ರೇನ್ ಬಯೋಜೆನೆಸಿಸ್ ಅಂತ ಕರಿತೀವಿ, ಅಥವಾ ಪೊರೆಯ ಜೈವಿಕ ಉತ್ಪಾದನೆ ಅಂತ ಕರಿತೀವಿ. ಒಂದು ಕೋಶಪೊರೆ ನಿರ್ಮಾಣ ಆಗ್ಬೇಕು ಅಂತಂದ್ರೆ ಏನ್ ಬೇಕು ಅಂತ ಗೊತ್ತಾಗ್ತಿದೆ ಇವಾಗ. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮತ್ತೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬೇಕು ಅಂತ ಹೇಳ್ತೈತೆ. ಸೊ ಅದ್ರಲ್ಲಿ ಏನ್ ಬೇಕು, ಪ್ರೋಟೀನ್ ಮತ್ತೆ ಲಿಪಿಡ್ ಉತ್ಪಾದನೆ ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಸ್ಲೈಡ್. ಎಸ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನ ಕಾರ್ಯ ಏನು? ಈಗ ಫಾರ್ ಎಕ್ಸಾಂಪಲ್ ಈಗ ಇದು ನ್ಯೂಕ್ಲಿಯಸ್, ಇದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಹೇಳಿದೀನಿ. ಸೊ ಈ ತರ ಸಾಮಾನ್ಯವಾಗಿ ಎಂಡೋಪ್ಲಾಸ್ಮಿಕ್ ನಿಮ್ಗೆ ಗೊತ್ತಾಗ್ಲಿ ಅನ್ನೋಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಸೊ ನೋಡಿ, ಕೋಶ ದ್ರವ್ಯದ ವಿವಿಧ ಭಾಗಗಳಿಗೆ ಅಥವಾ ಕೋಶ ದ್ರವ್ಯ ಮತ್ತು ನ್ಯೂಕ್ಲಿಯಸ್ ನಡುವೆ ವಸ್ತುಗಳ ಸಾಗಾಣಿಕೆಗೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಇಲ್ಲಿ ಕೋಶ ಕೇಂದ್ರಕ್ಕೆ ಯಾವ್ದಾದ್ರು ವಸ್ತುಗಳನ್ನು ಕೊಡ್ಬೇಕು ಅಂತಂದ್ರೆ, ಅಥವಾ ಈ ಕೋಶ ಕೇಂದ್ರದಿಂದ ಕೋಶ ದ್ರವ್ಯಕ್ಕೆ ವಸ್ತುಗಳನ್ನು ಚಲಿಸಬೇಕು ಅಂತಂದ್ರೆ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಕೋಶ ದ್ರವ್ಯಕ್ಕೆ ಆಧಾರ ಚೌಕಟ್ಟನ್ನು ಏನ್ ಮಾಡ್ತೈತೆ, ಒದಗಿಸ್ತೈತೆ. ಅಷ್ಟೇ ಅಲ್ಲ, ಕಶೇರುಕಗಳಲ್ಲಿ ಮೃದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅನೇಕ ವಿಷವಸ್ತುಗಳನ್ನು ಮತ್ತು ಔಷಧಗಳ ನಂಜನ್ನು ದುರ್ಬಲಗೊಳಿಸಲು ಅಥವಾ ನಿವಾರಿಸಲು ಸಹಾಯಕ ಆಗ್ತದೆ. ಇಲ್ಲಿ ಮೃದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬೇಕು ಅಂತ ಹೇಳ್ತಿದ್ದಾರೆ. ಮೃದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದ್ರೆ ಆರೋಗ್ಯ ಚೆನ್ನಾಗಿರ್ತದೆ, ಯಾವುದೇ ಕಾರಣಕ್ಕೂ ಕಾಯಿಲೆ ಬರಲ್ಲ ಅಂತ ಇಲ್ಲಿ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಸ್ಲೈಡ್ ಬರೋಣ. ಈಗ ಯಾವ್ದಕ್ ಬಂದಿದೀವಿ ನಾವು, ಗಾಲ್ಗಿ ಸಂಕೀರ್ಣ. ಒಂದ್ ನಿಮಿಷ ರೆಸ್ಟ್ ತಗೋಬಿಡ್ತೀನಿ ನಾನು. ಎಸ್, ಈಗ ಗಾಲ್ಗಿ ಸಂಕೀರ್ಣದ ಬಗ್ಗೆ ಹೇಳ್ತಾ ಇದ್ದೀನಿ. ನೋಡಿ, ಕೋಶದ್ರವ್ಯದಲ್ಲಿ ಕಂಡು ಬರುವಂತಹ ಒಂದು ಪ್ರಮುಖ ಕಣದಂಗ ಯಾವುದು ಅಂತಂದ್ರೆ ಅದು ಗಾಲ್ಗಿ ಸಂಕೀರ್ಣ. ಇಲ್ಲಿ ಕಾಣ್ತಾ ಇದೆಯಲ್ಲ ಚಿತ್ರ, ಇದನ್ನೇ ನಾವು ಗಾಲ್ಗಿ ಸಂಕೀರ್ಣ ಅಂತ ಸಾಮಾನ್ಯವಾಗಿ ಕರಿತೀವಿ ಕಣ್ರಿ. ಸೊ ಇದೇ ಗಾಲ್ಗಿ ಸಂಕೀರ್ಣದ ಬಗ್ಗೆ ಹೇಳ್ಬೇಕಾ? ಈ ಗಾಲ್ಗಿ ಸಂಕೀರ್ಣವನ್ನ ಇದನ್ನ ಕಂಡಿಡಿದಿತ್ತು ಯಾರು ಅಂತಂದ್ರೆ ಕೆಮಿಲಿಯೋ ಗಾಲ್ಗಿ ಅಂತ. ಯಾರು? ಕೆಮಿಲಿಯೋ ಗಾಲ್ಗಿ. ಸೊ ಇವನು ನಿಜವೂ ಹೇಳ್ಬೇಕು ಅಂತಂದ್ರೆ ಇಟಲಿ ದೇಶದವನು. ಇಟಲಿ ದೇಶದ ಬ್ರೆಸ್ಸಿಯಾ ನಗರದ
ಕಾರ್ಟಿನೋವಾ ಎಂದು ಪ್ರದೇಶದಲ್ಲಿ ಇವನು ಜನ್ಮವನ್ನ ತಾಳ್ತಾನೆ. ಕಾರ್ಟಿನೋವಾ ಏನೋ ಒಂದು ಪ್ರದೇಶದಲ್ಲಿ ಜನ್ಮವನ್ನ ತಾಳ್ತಾನೆ. ಇವನು ಆಕ್ಚುಲಿ ಹೇಳ್ಬೇಕು ಅಂತ ಕಾರ್ಟಿನೋವಾ ಕಂಡ್ರಿ ಇದು. ಆಕ್ಚುಲಿ ಹೇಳ್ಬೇಕಂದ್ರೆ ಇವನು ವೈದ್ಯನಾಗಿ ಕಾರ್ಯವನ್ನ ನಿರ್ವಹಿಸ್ತಾನೆ. ಸೊ ಇವನ್ ಏನ್ ಮಾಡ್ತಾನೆ ಅಂತಂದ್ರೆ ಈ ಏನಿದು ಗಾಲ್ಗಿ ಸಂಕೀರ್ಣವನ್ನು ಏನ್ ಮಾಡ್ತಾನೆ ಕಂಡುಹಿಡಿತಾನೆ ಕಣ್ರಿ. ನೆಕ್ಸ್ಟ್ ಇದೇ ಗಾಲ್ಗಿ ಸಂಕೀರ್ಣದಲ್ಲಿ ನೋಡಿಲಿ, ಇವು ಪೊರೆಯಿಂದ ಆವೃತವಾದ ಚೀಲಗಳಂತಿದ್ದು, ನೋಡಿಲಿ ಪೊರೆಯಿಂದ ಆವೃತವಾಗಿರುವಂತ ಒಂದು ಚೀಲ ತರ ಇಲ್ವಾ, ಚೀಲ ಟೈಪು ಚೀಲಗಳಂತಿದ್ದು ಸರಿಸುಮಾರು ಸಮಾನಾಂತರ ಬಣವೆಯಂತೆ ಜೋಡಿಸಲ್ಪಟ್ಟಿದೆ. ಬಣವೆ ಅಂದ್ರೆ ಒಂದ್ರ ಮೇಲೊಂದು ಜೋಡಿಸುವಂತದ್ದು. ಸೊ ಈ ಸಮಾನಾಂತರ ಬಣವೆಗೆ ನಾವೇನಂತ ಕರಿತಿದ್ವಿ, ಸಿಸ್ಟರ್ನ್ ಅಂತ ಕರಿತೀವಿ. ಸಿಸ್ಟರ್ ಅಲ್ಲ, ಸಿಸ್ಟರ್ ಅಂತ ಸಾಮಾನ್ಯವಾಗಿ ಕರಿತಾ ಇದೀವಿ. ಇದೇ ಗಾಲ್ಗಿ ಸಂಕೀರ್ಣದ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿ ಇದೆ, ನೋಡ್ಕೊ ಬರೋಣ ಬನ್ನಿ. ಹಾಗಾದ್ರೆ ಈ ಗಾಲ್ಗಿ ಸಂಕೀರ್ಣ ಏನ್ ಕೆಲಸ ಮಾಡ್ತದೆ? ಜಸ್ಟ್ ಸಿಂಪಲ್. ಇದು ಗಾಲ್ಗಿ ಸಂಕೀರ್ಣ ಮೊದಲೇ ಚೀಲ ಅಂತ ಹೇಳಿದೀನಿ. ಈ ಚೀಲದೊಳಗಡೆ ವಸ್ತುಗಳನ್ನ ಏನ್ ಮಾಡ್ತೈತೆ, ಸಂಗ್ರಹಣೆ ಮಾಡ್ತೈತೆ, ಸುಧಾರಣೆ ಮಾಡ್ತೈತೆ, ಪ್ಯಾಕ್ ಮಾಡ್ತೈತೆ. ಅಷ್ಟೇ ಅಲ್ಲ, ಈ ಗಾಲ್ಗಿ ಸಂಕೀರ್ಣ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಐತಲ್ಲ, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಅಲ್ಲಿ ಸಂಶ್ಲೇಷಿಸಲ್ಪಟ್ಟಿತ್ತು ಯಾವುದು, ಅಲ್ಲಿ ರೈಬೋಸೋಮ್ಗಳಾಗಿರ್ಬೋದು, ಲಿಪಿಡ್ಗಳಾಗಿರ್ಬೋದು ಏನಾಗ್ತದೆ ಸಂಶ್ಲೇಷಿಸಲ್ಪಡ್ತವೆ. ಅವೆಲ್ಲವೂ ಕೂಡ ಎಲ್ಲಿ ಬಂದು ಸೇರ್ಕೊಳ್ತವೆ ಅಂತಂದ್ರೆ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ಸೇರ್ಕೊಳ್ತವೆ. ಫಾರ್ ಎಕ್ಸಾಂಪಲ್ ರೈಬೋಸೋಮ್, ಲಿಪಿಡ್ಗಳು ಇವೆಲ್ಲವೂ ಕೂಡ ಇದ್ರ ಒಳಗಡೆ ಬಂದು ಸೇರ್ಕೊಳ್ತದೆ. ಓಕೆನಾ. ನೆಕ್ಸ್ಟ್ ಅಷ್ಟೇ ಅಲ್ಲ, ಮತ್ತೆ ಇದ್ರ ಒಳಗಡೆ ಬಂದು ಸೇರ್ಕೊಂಡಾಯ್ತಲ್ವಾ, ಆ ಸೇರ್ಕೊಂಡಾದ್ಮೇಲೆ ಈಗ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಒಂದ್ ನಿಮಿಷ, ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಒಳಗಡೆ ಬಂದು ಸೇರ್ಕೊಂಡಾಯ್ತು, ಕೋಶಪೊರೆಯ ನಿರ್ಮಾಣದಲ್ಲೂ ಕೂಡ ಸಹಾಯ ಮಾಡ್ತವೆ. ಅಷ್ಟೇ ಅಲ್ಲ, ಈ ಕೋಶಪೊರೆ ನಿರ್ಮಾಣ ಅಲ್ಲ, ಲೈಸೋಸೋಮ್ ನಿರ್ಮಾಣದಲ್ಲೂ ಕೂಡ ಏನ್ ಮಾಡ್ತವೆ ಅಂತಂದ್ರೆ ಸಹಾಯ ಮಾಡ್ತವೆ. ಲೈಸೋಸೋಮ್ ನಿರ್ಮಾಣದಲ್ಲಿ ಅದಕ್ಕೆ ಸಪೋರ್ಟ್ ಮಾಡ್ತಿರೋದು ಯಾವುದು, ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಈಗ ನೀಟಾಗಿ ಇನ್ನೊಂದ್ಸಲ ಅರ್ಥ ಮಾಡಿಸ್ತೀನಿ ನೋಡಿ, ಜಸ್ಟ್ ಸಿಂಪಲ್ಲು. ಈಗ ಒಂದು ಕೋಶ ಕೇಂದ್ರ ಇದೆ, ಇದಕ್ಕೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದೆ, ಈ ಕಡೆ ರಫ್ ಎಂಡೋಪ್ಲಾಸ್ಮಿಕ್ ಇದೆ, ಇದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ಇದೆ. ಸೊ ಇಲ್ಲಿ ಪ್ರೋಟೀನ್ ಸಿಂಥಸಿಸ್ ಆಗ್ತೈತೆ, ಲಿಪಿಡ್ ಮತ್ತೆ ಪ್ರೋಟೀನ್ ಸಿಂಥಸಿಸ್ ಆಗ್ತೈತೆ. ಸೊ ಪ್ರೋಟೀನ್ ಮತ್ತೆ ಲಿಪಿಡ್ ಸಿಂಥಸಿಸ್ ಆಗ್ತೈತೆ. ಇವಾಗ ಬಣವೆ ಅಂತಿರುವಂತಹ ಎಲ್ಲಿ ಬತ್ತಿದಾವೆ, ಸೊ ಬಣವೆ ಅಂತಿರುವಂತಹ ಸಿಸ್ಟರ್ನ ಬರ್ತಿದಾವೆ. ಇಟ್ ಮೀನ್ಸ್ ಗಾಲ್ಗಿ ಸಂಕೀರ್ಣಕ್ಕೆ ಬರ್ತದೆ. ಇಲ್ಲಿ ಸಿಂಥಸಿಸ್ ಆಗಿತ್ತು, ಈ ಜಾಗದಲ್ಲಿ ಸಿಂಥಸಿಸ್ ಆಗಿದೆ, ಇಲ್ಲಿ ಬಂದು ಸೇರ್ಕೊಳ್ತವೆ, ಇಲ್ಲಿ ಸ್ಟೋರ್ ಆಗ್ತದೆ, ಇಲ್ಲಿ ಸ್ಟೋರ್ ಆಗಿತ್ತು. ಒಂದು ಜೀವಕೋಶದ ಒಂದು ಕೋಶ ಪೊರೆಯ ನಿರ್ಮಾಣದಲ್ಲೂ ಕೂಡ ಸಹಾಯಕ ಆಗ್ತದೆ. ಅಷ್ಟೇ ಅಲ್ಲ, ಲೈಸೋಸೋಮ್ಗಳು ಈ ಕಡೆ ಸೈಡ್ ಇರ್ತದೆ, ಲೈಸೋಸೋಮ್ಗಳ ನಿರ್ಮಾಣದಲ್ಲೂ ಕೂಡ ತುಂಬಾ ಸಹಾಯಕ ಮಾಡ್ತದೆ. ಇದು ಕೂಡ ಇಂಪಾರ್ಟೆಂಟ್. ಇಲ್ಲಿಂದ ಉತ್ಪಾದನೆ ಆಗಿರೋ ಪ್ರೋಟೀನು ಲಿಪಿಡ್ ಇಲ್ಲಿಗೋಯ್ತು, ಇಲ್ಲಿಂದ ಕೋಶಪೊರೆ ನಿರ್ಮಾಣಕ್ಕಾಯ್ತು, ಇಲ್ಲಿಂದ ಲೈಸೋಸೋಮ್ ನಿರ್ಮಾಣಕ್ಕೆ ಸಹಾಯಕ ಆಯ್ತು. ನೆಕ್ಸ್ಟ್ ಸ್ಥಳಕ್ಕೆ ಹೋಗೋಣ ಬನ್ನಿ. ಲೈಸೋಸೋಮ್ ಯಾವ್ದಕ್ ಬಂದು ಇವಾಗ, ಲೈಸೋಸೋಮ್. ಓಕೆ, ಲೈಸೋಸೋಮ್ ಬಂದು ಕಣ್ರಿ. ಇವಾಗ ಲೈಸೋಸೋಮ್ ಅನ್ನ ಕಂಡುಹಿಡಿದಿತ್ತು ಯಾರು ಅಂತಂದ್ರೆ, ಇವ್ರು ಯಾರು ಅಂತಂದ್ರೆ ಡುವೆ ಅಂತ. ಯಾರು? ಡುವೆ. ಇಟ್ ಮೀನ್ಸ್ ಕ್ರಿಶ್ಚಿಯನ್ ಡಿ ಡುವೆ ಅಂತ. ಕ್ರಿಶ್ಚಿಯನ್ ಡಿ ಡುವೆನವ್ರು ಏನ್ ಮಾಡ್ತಾರೆ, ಈ ಲೈಸೋಸೋಮ್ ಅನ್ನ ಕಂಡಿಡ್ತಾರೆ. ಮೈಟೋಕಾಂಡ್ರಿಯನ್ನ ಕಂಡುಹಿಡಿದಿತ್ತು ಆಲ್ಬರ್ಟ್ ವಾನ್ ಕೊಲ್ಲಿಕರ್ ಅಂತ. ಮೈಟೋಕಾಂಡ್ರಿಯಕ್ಕೆ ಹೆಸರಿಟ್ಟಿತ್ತು ಬೆಂಡ ಎನ್ನುವ ಒಂದು ವಿಜ್ಞಾನಿ. ಮೈಟೋಕಾಂಡ್ರಿಯಾ ಕಂಡುಹಿಡಿದಿತ್ತು ಆಲ್ಬರ್ಟ್ ವಾನ್ ಕೊಲ್ಲಿಕರ್ ಅಂತ ಇದ್ರೆ, ಅದಕ್ಕೆ ಹೆಸರನ್ನ ಇಟ್ಟಿತ್ತು ಬೆಂಡೆನೋವರು. ಇರ್ಲಿ, ಇಲ್ಲಿ ನೀವು ನೋಡ್ತಾ ಇದ್ರಲ್ಲ, ಈಗ ಲೈಸೋಸೋಮ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಸೊ ಈ ಲೈಸೋಸೋಮ್ ಬಗ್ಗೆ ಹೇಳ್ಬೇಕಂದ್ರೆ, ಈ ಲೈಸೋಸೋಮ್ ಅನ್ನ ಕಂಡುಹಿಡಿದಿತ್ತು ಕ್ರಿಶ್ಚಿಯನ್ ಡಿ ಡುವೆ ಅಂತ. ಇವರು ಏನ್ ಮಾಡ್ತಾರೆ ಅಂದ್ರೆ ಲೈಸೋಸೋಮ್ ಅನ್ನ ಕಂಡುಹಿಡ್ತಾರೆ. ಇದು ನಿಜವಲ್ಲೂ ಹೇಳ್ಬೇಕು ಅಂತಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಜೀವಕೋಶವನ್ನ ಸ್ವಚ್ಛವಾಗಿರ್ತದೆ. ಯಾವುದು? ಲೈಸೋಸೋಮ್. ಇಷ್ಟು ಮಾತ್ರ ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಹೋಗೋಣ. ಇದೇ ಲೈಸೋಸೋಮ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಇದು ಆತ್ಮಹತ್ಯೆ ಸಂಚಿಗಳಂತ ಕರೀತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಈ ಪ್ರಶ್ನೆ ಕೇಳ್ತಾರೆ, ಯಾವುದನ್ನು ಆತ್ಮಹತ್ಯೆ ಸಂಚಿಗಳಂತ ಕರೀತಾರೆ? ಲೈಸೋಸೋಮ್ ಅನ್ನ ಏನಂತ ಕರೀತಾರೆ? ಆತ್ಮಹತ್ಯಾ ಸಂಚಿಗಳಂತ ಕರೀತಾರೆ. ಬ್ರೈನ್ ಆಫ್ ದಿ ಸೆಲ್ ಅಂತ ಯಾವ್ದನ್ನು ಕರೀತಾರೆ? ಕೋಶ ಕೇಂದ್ರವನ್ನ ಕರೀತಾರೆ. ಶಕ್ತಿ ಉತ್ಪಾದನಾ ಕೇಂದ್ರ ಯಾವ್ದಂತ ಇದ್ರೆ ಅದು ಮೈಟೋಕಾಂಡ್ರಿಯನ್ನ ಕರೀತಾರೆ. ಓಕೆನಾ. ಪ್ರೋಟೀನ್ ಕಾರ್ಖಾನೆ ಯಾವ್ದಾರು ಇದ್ರೆ ಅದು ರೈಬೋಸೋಮ್ ಅಂತ ಕರೀತಾರೆ. ಸೊ ಈಗ ಲೈಸೋಸೋಮ್ ಬಗ್ಗೆ ಹೇಳ್ತಾ ಇದ್ದೀನಿ, ಆತ್ಮಹತ್ಯೆ ಸಂಚಿಗಳಂತ ಕರೀತಾರೆ. ಯಾಕೆ ಕರೀತಾರೆ ಗೊತ್ತಾ? ಈಗ ಕೋಶೀಯ ಚಯಾಪಚಯ ಕ್ರಿಯೆಗೆ ತೊಂದರೆ ಆದಾಗ, ಯಾವ್ದಾದ್ರು ಒಂದು ಜೀವಕೋಶಕ್ಕೆ ತೊಂದರೆ ಆದಾಗ, ಅಂತಹ ಸಮಯದಲ್ಲಿ ಲೈಸೋಸೋಮ್ಗಳು ಏನಾಗ್ತವೆ ಅಂತಂದ್ರೆ ಬ್ಲಾಸ್ಟ್ ಆಗ್ತದೆ ಕಣ್ರಿ. ಆ ಬ್ಲಾಸ್ಟ್ ಹೋಗ್ಬಿಟ್ಟು ಅದ್ರ ಒಳಗಡೆ ಕಿಣ್ವಗಳಿರ್ತವೆ. ಆ ಕಿಣ್ವಗಳು ತಮ್ಮದೇ ಕೋಶವನ್ನು ಜೀರ್ಣಿಗೊಳಿಸುವುದರಿಂದ ಇವುಗಳಿಗೆ ಆತ್ಮಹತ್ಯಾ ಸಂಚಿಗಳಂತ ಕರೀತವೆ. ಫಾರ್ ಎಕ್ಸಾಂಪಲ್, ಒಂದು ಜೀವಕೋಶ ಇದೆ. ಓಕೆ, ಜೀವಕೋಶದಲ್ಲಿ ಈಗ ಈ ಜೀವಕೋಶಕ್ಕೆ ಹಾನಿ ಆಯ್ತು ಅಂತ ತಿಳ್ಕೊಳ್ಳಿ. ಆ ಜೀವಕೋಶಕ್ಕೆ ಹಾನಿ ಆದಾಗ ಇದ್ರ ಒಳಗಡೆ ಇರುವಂತಹ ಲೈಸೋಸೋಮ್ಗಳು ಬ್ಲಾಸ್ಟ್ ಆಯ್ತದೆ. ಬ್ಲಾಸ್ಟ್ ಆದಾಗ ಅದ್ರ ಒಳಗಡೆ ಕಿಣ್ವಗಳಿರ್ತವೆ. ಆ ಕಿಣ್ವಗಳು ಏನ್ ಮಾಡ್ತವೆ, ಒಂದು ಜೀವಕೋಶವನ್ನು ಏನ್ ಮಾಡ್ತದೆ, ಜೀರ್ಣಿಸಿಕೊಳ್ಳುತ್ತದೆ. ಸೊ ಇದಕ್ಕೆ ನಾವೇಂತ ಕರಿತೀವಿ? ಆತ್ಮಹತ್ಯಾ ಸಂಚಿಗಳಂತ ಕರಿತಿದೀವಿ. ಯಾವುದಕ್ಕೆ? ಲೈಸೋಸೋಮಿಗೆ. ಯಾರು ಕಂಡುಹಿಡಿದಿತ್ತು?
ಡುವೆ, ಕ್ರಿಶ್ಚಿಯನ್ ಡಿ ಡುವೆ ಅನ್ನುವರು. ನೆಕ್ಸ್ಟ್ ಬಂದಿದ್ವಿ ಯಾವುದು, ಮೈಟೋಕಾಂಡ್ರಿಯಾ ಶಕ್ತಿ ಉತ್ಪಾದನಾ ಕೇಂದ್ರ. ಅಷ್ಟೇ ಅಲ್ಲ, ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಮಾತ್ರ ಹೇಳ್ಬಾರ್ದು, ಉಸಿರಾಟದ ಕೇಂದ್ರ ಕೂಡ. ಒಂದು ಜೀವಕೋಶದ ಉಸಿರಾಟದ ಕೇಂದ್ರ ಯಾವ್ದಿದ್ರೆ ಅದು ಕೂಡ ಮೈಟೋಕಾಂಡ್ರಿಯಾ. ಓಕೆ, ಇದ್ರ ಒಳಗಡೆ ಸಾಮಾನ್ಯವಾಗಿ ಈ ಮೈಟೋಕಾಂಡ್ರಿಯಾ ಬಗ್ಗೆ ಹೇಳಬೇಕು ಅಂತಂದ್ರೆ, ಮೈಟೋಕಾಂಡ್ರಿಯಾವು ಜೋಡಿ ಪೊರೆಯಿಂದ ಏನಾಗಿದ್ದಾವೆ, ಆವೃತ ಆಗಿದೆ. ಒಂದು ಹೊರಗಿನ ಪೊರೆ ಏನಾಗಿದೆ, ಒಂದು ಹೊರಗಿನ ಪೊರೆ. ಫಾರ್ ಎಕ್ಸಾಂಪಲ್, ಈ ಪಾರ್ಟಿಗೆ ನಾವು ಹೊರಗಿನ ಪೊರೆ ಅಂತ ಕರೆದ್ರೆ, ಅದ್ರ ಒಳಗಡೆ ಇರುವಂತಹ ಈ ಪಾರ್ಟಿಗೆ ನಾವು ಏನಂತ ಕರಿತೀವಿ, ಒಳಗಿನ ಪೊರೆ ಅಂತ ಕರಿತೀವಿ. ಸೊ ಈ ಹೊರಗಿನ ಪೊರೆ ಬಗ್ಗೆ ಹೇಳ್ತಿದ್ದಾರೆ, ಈ ಹೊರಗಿನ ಪೊರೆ ರಂಧ್ರಗಳನ್ನ ಒಳಗೊಂಡಿದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಒಳಗಿನ ಪೊರೆ ಏನನ್ನ ಒಳಗೊಂಡಿದ್ದೇವೆ, ಮಡಿಕೆಗಳನ್ನ ಏನ್ ಮಾಡಿದಾವೆ, ಒಳಗೊಂಡಿದ್ದಾವೆ. ಹೊರಗಿನ ಪೊರೆ ರಂಧ್ರಗಳನ್ನ ಒಳಗೊಂಡಿದೆ. ಓಕೆನಾ, ಹೊರಗಡೆ ಔಟರ್ ಮೋಸ್ಟ್ ಇದು ರಂಧ್ರಗಳನ್ನು ಒಳಗೊಂಡಿದೆ, ಒಳಗಡೆ ಇರೋದು ಏನನ್ನ ಒಳಗೊಂಡಿದೆ, ಮಡಿಕೆಗಳನ್ನ ಒಳಗೊಂಡಿದೆ. ಈ ಮೈಟೋಕಾಂಡ್ರಿಯಾನ ಕಂಡುಹಿಡಿದ ಯಾರಂತ ಹೇಳಿದೀನಿ, ಆಲ್ಬರ್ಟ್ ವಾನ್ ಕೊಲ್ಲಿಕರ್ ಎನ್ನುವರು. ಬರಿಬೇಕಾದನ್ನ ಟೈಮ್ ಆಗುತ್ತೆ, ನಾನು ಒಂದೇ ವಿಡಿಯೋದಲ್ಲಿ ಆಲ್ಮೋಸ್ಟ್ ಮುಗಿಸಕ್ ಟ್ರೈ ಮಾಡ್ತಾ ಇದ್ದೀನಿ, ಆದ್ರೆ ಆಗ್ತಿಲ್ಲ. 1 ಗಂಟೆ ಮೇಲಾಗ್ಬೋದು ಇದಕ್ಕೆ ಸಂಬಂಧಪಟ್ಟಿರುವಂತ ಹೇಳ್ಬೇಕು ಅಂತಂದ್ರೆ, ಇನ್ನೂ ಕೂಡ ಒಂದು ವಿಡಿಯೋ ಆಗುತ್ತೆ GK ಪ್ರಕಾರ ಹೇಳ್ಬೇಕು ಅಂತಂದ್ರೆ. ಆಲ್ಬರ್ಟ್ ವಾನ್ ಕೊಲ್ಲಿಕರ್ ಏನ್ ಮಾಡ್ತಾರೆ, ಈ ಮೈಟೋಕಾಂಡ್ರಿಯಾನ ಕಂಡುಹಿಡಿತಾರೆ. ನೆಕ್ಸ್ಟ್ ಸ್ಲೈಡ್. ಇದೇ ಮೈಟೋಕಾಂಡ್ರಿಯಾ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಇದು ATP ಅಣುವಿನ ರೂಪದಲ್ಲಿ ಶಕ್ತಿಯನ್ನ ಬಿಡುಗಡೆ ಮಾಡ್ತಾರೆ. ಆ ಮೈಟೋಕಾಂಡ್ರಿಯಾ ಐತಲ್ಲ, ಶಕ್ತಿಯನ್ನ ಬಿಡುಗಡೆ ಮಾಡ್ತೈತೆ. ಯಾವ ರೂಪದಲ್ಲಿ ಶಕ್ತಿಯನ್ನ ಬಿಡುಗಡೆ ಮಾಡ್ತೈತೆ ಅಂತಂದ್ರೆ, ATP ಅಣುವಿನ ರೂಪದಲ್ಲಿ ಬಿಡುಗಡೆ ಮಾಡ್ತೈತೆ. ATP ಫುಲ್ ಫಾರ್ಮ್ ಏನಾದ್ರು ಕೇಳಿದ್ರೆ ಅಡಿನೋಸಿನ್ ಟ್ರೈ ಫಾಸ್ಫೇಟ್ ಅಂತ ಹೇಳ್ಬೇಕು. A ಅಂತಂದ್ರೆ ಅಡಿನೋಸಿನ್, T ಅಂತಂದ್ರೆ ಟ್ರೈ, P ಅಂತಂದ್ರೆ ಫಾಸ್ಫೇಟ್, ಅಡಿನೋಸಿನ್ ಟ್ರೈ ಫಾಸ್ಫೇಟ್ ಅಂತ ಹೇಳ್ಬೇಕು. ಸೊ ಈ ATP ಅನ್ನ ಏನಂತ ಕರಿತಂತಂದ್ರೆ, ಚಲಾವಣೆಯಲ್ಲಿರುವಂತಹ ಶಕ್ತಿಯ ನಾಣ್ಯ, ಜೀವಕೋಶದ ಚಲಾವಣೆಯಲ್ಲಿರುವಂತಹ ಶಕ್ತಿಯ ನಾಣ್ಯ. ಒಂದು ಜೀವಕೋಶ ಉಳಿಬೇಕು ಅಂತಂದ್ರೆ ATP ಅಣು ಬೇಕು. ಆ ATP ಅಣು ಎಲ್ಲಿ ಬಿಡುಗಡೆ ಆಗ್ತೈತೆ ಅಂದ್ರೆ ಮೈಟೋಕಾಂಡ್ರಿಯಾದಲ್ಲಿ ಬಿಡುಗಡೆ ಆಗ್ತೈತೆ. ಸೊ ಆ ಮೈಟೋಕಾಂಡ್ರಿಯಾ ಇಲ್ಲ ಅಂತಂತಂದ್ರೆ ಶಕ್ತಿ ಸಿಗ್ತಾನೆ ಇರಲಿಲ್ಲ, ಜೀವಕೋಶಗಳಿಗೆ ಶಕ್ತಿ ಸಿಗ್ತಾನೆ ಇಲ್ಲ. ಹಾಗಾದ್ರೆ ಇದೇ ಮೈಟೋಕಾಂಡ್ರಿಯಾ ಏನನ್ನ ಒಳಗೊಂಡಿದೆ ಅಂತಂದ್ರೆ, DNA ಅನ್ನು ಕೂಡ ಒಳಗೊಂಡಿದೆ, ಮತ್ತೆ ಇನ್ನೇನು ಒಳಗೊಂಡಿದೆ, ರೈಬೋಸೋಮ್ ಗಳನ್ನು ಕೂಡ ಒಳಗೊಂಡಿದೆ. ಮೈಟೋಕಾಂಡ್ರಿಯಾ ಏನನ್ನ ಒಳಗೊಂಡಿದೆ, DNA ಮತ್ತೆ ರೈಬೋಸೋಮ್ ಗಳನ್ನ ಒಳಗೊಂಡಿದೆ. ಆದ್ದರಿಂದ ನೋಡಿದೆ, ರೈಬೋಸೋಮ್ ಹೊಂದಿರುವುದರಿಂದ ಇವುಗಳನ್ನು ವಿಶಿಷ್ಟ ಕಣದ ಅಂಗಗಳು ಅಂತ ಕರೀತಾರೆ. ಇವನ್ನ ಏನಂತ ಕರೀತಾರೆ, DNA ಮತ್ತು ರೈಬೋಸೋಮ್ ಗಳನ್ನ ಏನಂತ ಕರೀತಾರೆ, ವಿಶಿಷ್ಟ ಕಣದ ಅಂಗಗಳು ಅಂತ ಕರೀತಾರೆ. ಆದ್ದರಿಂದ ಮೈಟೋಕಾಂಡ್ರಿಯಾ ತಮ್ಮದೇ ಕೆಲವು ಪ್ರೋಟೀನ್ ಗಳನ್ನು ಸಂಶ್ಲೇಷಿಸುತ್ತದೆ. ಪ್ರೋಟೀನ್ ಅನ್ನ ಸಂಶ್ಲೇಷಿಸೋದು ರೈಬೋಸೋಮ್, ಅದ್ರ ಜೊತೆಗೆ ಮೈಟೋಕಾಂಡ್ರಿಯಾ ಕೂಡ ಏನ್ ಮಾಡ್ತೈತೆ, ಪ್ರೋಟೀನ್ ಅನ್ನ ಸಂಶ್ಲೇಷಣೆ ಮಾಡ್ತಾ ಐತೆ. ನೆಕ್ಸ್ಟ್ ಸ್ಲೈಡ್ ಹೋಗೋಣ ಬನ್ನಿ. ಲಾಸ್ಟ್ ಇನ್ನೊಂದು 5 ಸ್ಲೈಡ್ ಇದಾವೆ ಅಷ್ಟೇ, ಇನ್ನು 5. ಎಸ್, ಪ್ಲಾಸ್ಟಿಡ್ ಬಂದಿದ್ದೀವಿ. ಏನು, ಪ್ಲಾಸ್ಟಿಡ್. ಎಸ್, ಪ್ಲಾಸ್ಟಿಡ್ ಬಂದ್ವಲ್ಲ. ಪ್ಲಾಸ್ಟಿಡ್ಗಳು ಕೇವಲ ಏನೋ ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಂಡು ಬರ್ತದೆ. ಇದು ಸಸ್ಯ ಜೀವಕೋಶದ ಒಂದು ಎಲೆ ಅಂತ ತಿಳ್ಕೊಳ್ಳೋಣ. ಆ ಎಲೆನ ಒಂದು ಪಾರ್ಟ್ ಅನ್ನು ತಗೊಂಡಿದೀವಿ. ಆ ಪಾರ್ಟ್ ಅನ್ನು ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಇಟ್ಟು ನೋಡಿದಾಗ ಈ ತರ ಕಾಣ್ತದೆ. ಸೊ ಅದನ್ನ ಒಂದು ಭಾಗವನ್ನು ಇವಾಗ ತಗೊಂಡಿದೀವಿ. ಸೊ ಆ ಒಂದು ಭಾಗ ಇಲ್ಲಿ ಯಾವ ತರ ಕಾಣ್ತೈತೆ ಅಂತ ನೋಡೋಣ. ಸೊ ಇದೇ ಏನಿದು, ಪ್ಲಾಸ್ಟಿಡ್. ಇಲ್ಲಿ ಕಾಣ್ತಿದ್ಯಲ್ಲ, ಇದೇ ಪ್ಲಾಸ್ಟಿಡ್. ಇದೇ ಪ್ಲಾಸ್ಟಿಡ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಸ್ಟ್ರೋಮಾ ಎಂದು ಕರೆಯಲ್ಪಡುವ ಮಾತೃಕೆಯಿಂದ ಹುದುಗಿದೆ. ಇವೆಲ್ಲವೂ ಕೂಡ ಏನು, ಸ್ಟ್ರೋಮಾ. ಆ ಪ್ಲಾಸ್ಟಿಡ್ ಒಳಗಡೆ ಏನಿದಾವೆ, ಸ್ಟ್ರೋಮಾಗಳಿದಾವೆ. ಇವೆಲ್ಲವೂ ಕೂಡ ಏನು, ಸ್ಟ್ರೋಮಾಗಳಿಂದ ಏನಾಗೈತೆ, ಕೂಡಿದೆ. ಸೊ ಈ ಪ್ಲಾಸ್ಟಿಡ್ಗಳು DNA ಮತ್ತು ರೈಬೋಸೋಮ್ ಗಳನ್ನ ಏನ್ ಮಾಡ್ತವೆ, ಒಳಗೊಂಡೈತೆ. ಹೇಗೆ ಮೈಟೋಕಾಂಡ್ರಿಯಾ ಕೂಡ DNA ಮತ್ತು ರೈಬೋಸೋಮ್ ಗಳನ್ನ ಒಳಗೊಂಡಿರ್ತು, ಅದೇ ತರ ಪ್ಲಾಸ್ಟಿಡ್ಗಳು ಕೂಡ, ಪ್ಲಾಸ್ಟಿಡ್ಗಳು ಕೂಡ DNA ಮತ್ತೆ ರೈಬೋಸೋಮ್ ಅನ್ನ ಒಳಗೊಂಡಿದೆ. ಸೊ ಈ DNA ಮತ್ತು ರೈಬೋಸೋಮ್ ಗಳನ್ನ ನಾವು ವಿಶಿಷ್ಟ ಕಣದಂಗಳಂತಾನೆ ಕರಿತೀವಿ. ನೆಕ್ಸ್ಟ್ ಬರೋಣ. ಇದೇ ಪ್ಲಾಸ್ಟಿಡ್ಗಳಲ್ಲಿ 2 ಪ್ರಕಾರಗಳಿದ್ದಾವೆ. ಒಂದು ಕ್ರೋಮೋಪ್ಲಾಸ್ಟ್, ಇನ್ನೊಂದು ಲ್ಯೂಕೋಪ್ಲಾಸ್ಟ್ ಪ್ರಕಾರಗಳಲ್ಲಿ. ಈಗ ಕ್ರೋಮೋಪ್ಲಾಸ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಕ್ರೋಮೋಪ್ಲಾಸ್ಟ್ ಗಳ ಬಗ್ಗೆ ಹೇಳ್ಬೇಕಂದ್ರೆ ಅದು ಬಣ್ಣ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನೋಡಿ, ಕ್ರೋಮೋಪ್ಲಾಸ್ಟ್ ಬಗ್ಗೆ ಇವು ಬಣ್ಣದ ಪ್ಲಾಸ್ಟಿಡ್ ಗಳು ಅಂತಾನು ಕೂಡ ಕರೀತಾರೆ. ಸಸ್ಯಗಳ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಏನ್ ಮಾಡ್ತವೆ, ಕ್ಲೋರೋಪ್ಲಾಸ್ಟ್ ಪ್ರಮುಖವಾಗಿದೆ. ಕ್ರೋಮೋಪ್ಲಾಸ್ಟ್ ಒಳಗಡೆ ಏನಿರ್ತದೆ, ಕ್ಲೋರೋಪ್ಲಾಸ್ಟ್ ಇರ್ತದೆ. ಏನಿದೆ, ಕ್ರೋಮೋಪ್ಲಾಸ್ಟ್ ಒಳಗಡೆ ಕ್ಲೋರೋಪ್ಲಾಸ್ಟ್ ಇರ್ತದೆ. ಸೊ ಆ ಕ್ಲೋರೋಪ್ಲಾಸ್ಟ್ ಒಳಗಡೆ ಏನಿರ್ತದೆ, ಕ್ಲೋರೋಫಿಲ್ ಇರ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ ಏನು ಕ್ರೋಮೋಪ್ಲಾಸ್ಟ್? ಈ ಕ್ರೋಮೋಪ್ಲಾಸ್ಟ್ ಒಳಗಡೆ ಏನೈತೆ, ಸಾಮಾನ್ಯವಾಗಿ ಕ್ಲೋರೋಪ್ಲಾಸ್ಟ್ ಐತೆ. ಆ ಕ್ಲೋರೋಪ್ಲಾಸ್ಟ್ ಒಳಗಡೆ ಏನೈತೆ, ಕ್ಲೋರೋಫಿಲ್ ಐತೆ. ಸೊ ಇವೆಲ್ಲ ಇರೋದ್ರಿಂದ ಏನಾಗ್ತೈತೆ, ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಸಹಾಯ ಆಗ್ತೈತೆ. ಹಾಗಾದ್ರೆ ಕ್ಲೋರೋಫಿಲ್ ಯಾವ ಕಲರ್ ಐತೆ, ಹಳದಿ ಕಲರ್ ಐತೆ ಅಥವಾ ಕಿತ್ತಳೆ ಬಣ್ಣದ ವರ್ಣಕಗಳನ್ನು ಏನ್ ಮಾಡ್ತೈತೆ, ಈ ಕ್ಲೋರೋಫಿಲ್ ಒಳಗೊಂಡಿದೆ, ಹಳದಿ ಮತ್ತೆ ಕಿತ್ತಳೆ. ನೆಕ್ಸ್ಟ್ ಸ್ಲೈಡ್. ರಸದಾನಿಗಳು. ಇನ್ನೊಂದು ಸ್ವಲ್ಪ ತಡೀರಿ, ಇದೇ ಲ್ಯೂಕೋಪ್ಲಾಸ್ಟ್ ಬರ್ತೀವಲ್ಲ, ಒಂದ್ ನಿಮಿಷ. ಈ ಲ್ಯೂಕೋಪ್ಲಾಸ್ಟ್ ಬರ್ದಿಲ್ಲ, ಬಟ್ ಈ ಲ್ಯೂಕೋಪ್ಲಾಸ್ಟ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇದು ಬಣ್ಣರಹಿತ ಪ್ಲಾಸ್ಟಿಡ್ಗಳಷ್ಟೇ. ಲ್ಯೂಕೋಪ್ಲಾಸ್ಟ್ ಅಂತಂದ್ರೇನು, ಬಣ್ಣರಹಿತ
ಪ್ಲಾಸ್ಟಿಡ್ಗಳು, ಅದು ಬರ್ಕೊಂಡಿರಿ. ಕ್ರೋಮೋಪ್ಲಾಸ್ಟ್ ಅಂತಂದ್ರೆ ಬಣ್ಣ ಸಹಿತ, ಲ್ಯೂಕೋಪ್ಲಾಸ್ಟ್ ಅಂತಂದ್ರೆ ಬಣ್ಣ ರಹಿತ. ಓಕೆ, ಲೆಟ್ಸ್ ಕಮ್ ಟು ದ ನೆಕ್ಸ್ಟ್ ಟಾಪಿಕ್. ಒನ್ ಆಫ್ ದಿ ಲಾಸ್ಟ್ ಟಾಪಿಕ್ ಬಂದಿದ್ದೀವಿ. ರಸದಾನಿಗಳು. ಯಾವ ದಾನಿಗಳು? ರಸದಾನಿಗಳು. ಇದನ್ನ ನಾವೇನಂತ ಕರಿತಿದೀವಿ ಅಂತಂದ್ರೆ ವ್ಯಾಕ್ಯೂಲ್ಸ್ ಅಂತ ಕರಿತೀವಿ. ಏನಂತ? ವ್ಯಾಕ್ಯೂಲ್ಸ್. ಇಂಗ್ಲಿಷ್ ಅಲ್ಲಿ ನಾವು ವ್ಯಾಕ್ಯೂಲ್ಸ್ ಅಂತ ಕರಿತೀವಿ. ವ್ಯಾಕ್ಯೂಲ್ಸ್ ಅಂತ ಕರಿತೀವಿ. ನೋಡಿ, ಈ ರಸದಾನಿಗಳನ್ನ ಸಂಗ್ರಹಣಾ ಚೀಲಗಳಂತಾನು ಕೂಡ ಕರಿತೀವಿ. ಇವೇನ್ ಮಾಡ್ತವೆ ಅಂತಂದ್ರೆ ಘನ ಮತ್ತು ದ್ರವ ವಸ್ತುಗಳನ್ನ ಏನ್ ಮಾಡ್ತವೆ? ಸಂಗ್ರಹಣೆಯನ್ನ ಮಾಡ್ತವೆ. ಈ ರಸದಾನಿಗಳು ಸಸ್ಯ ಜೀವಕೋಶದಲ್ಲೂ ಕಂಡು ಬರ್ತದೆ. ಈ ಸಸ್ಯ ಜೀವಕೋಶದಲ್ಲೂ ಕಂಡು ಬರ್ತದೆ, ಮತ್ತೆ ಪ್ರಾಣಿ ಜೀವಕೋಶದಲ್ಲೂ ಸಾಮಾನ್ಯವಾಗಿ ಕಂಡು ಬಂದೇ ಬರ್ತದೆ. ಓಕೆ ಕಣ್ರಿ, ಹಾಗಾದ್ರೆ ಈ ಸಸ್ಯ ಜೀವಕೋಶದಲ್ಲಿ ದೊಡ್ಡದಾಗಿರ್ತದೆ, ಪ್ರಾಣಿ ಜೀವಕೋಶದಲ್ಲಿ ರಸದಾನಿ ಏನಾಗಿರ್ತದೆ? ಚಿಕ್ಕದಾಗಿ.